ಸೊ ಎಲ್ಲರಿಗೂ ನಮಸ್ಕಾರ. ನಮ್ಮ ಮೆಂಬರ್ಗಳಿಗೆ ಮತ್ತು ಎಲ್ಲ ಎಕ್ಸಿಕ್ಯೂಟಿವ್ ಮೆಂಬರ್ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಹಾಗೂ ನಮ್ಮ ಗಣ್ಯ ವ್ಯಕ್ತಿಗಳಿಗೆ ಯಾರು ಇದ್ರೆ ಅಲ್ಲಿ ನಮ್ಮ ಇದನ್ನ ನಮ್ಮ ನಡೆಸ್ಕೊಡ್ತಾ ಇರೋ ಪ್ರೋಗ್ರಾಮ್ ಸರಿತಾ ಅವರಿಗೆ, ಡಾಕ್ಟರ್ ಸರಿ ಅವರಿಗೆ ನಮ್ಮ ನಮಸ್ಕಾರಗಳು. ಸೊ ನಾನು ಈಗ ಏನ ಒಂದ್ ನಿಮಿಷ ಮಂಜು, ಐ ಥಿಂಕ್ now please everyone go on mute. Everyone please go on mute. ಓಕೆ, ಹಲೋ, ಎಲ್ಲ ಕೇಳ್ತಾ ಇದೆಯಾ? ಸೊ ಮಾತಾಡ್ಬೋದಾ? ಎಸ್. ಇವಾಗ ನಾವೆಲ್ಲ ಏನಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಪ್ರೋಗ್ರಾಮ್ನ ಒಂದಲ್ಲ ಅರ್ಥ ಮಾಡ್ಕೊಬೇಕು. ಈಗ ಈ ಪ್ರೋಗ್ರಾಮ್ ಇಂದ ಎಲ್ಲಾ ಮಕ್ಕಳಿಗೂ ಏನ್ ಮಾಡ್ಬೇಕು, ಹೇಗ್ ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇದೀವಿ ಈ ಪ್ರೋಗ್ರಾಮ್ನ ಅಂತ ನಿಮ್ಗೆ ಯೋಚನೆ ಬರ್ಬೋದು. ಇದರಿಂದ ಏನಕ್ಕೆ ಉಪಯೋಗ ಅಂದ್ರೆ, ಸ್ಟೂಡೆಂಟ್ಸ್ಗಳಿಗೂ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಹೇಗ್ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನೀಟಾಗಿ ಹೇಳ್ಕೊಡ್ತಾರೆ. ಯಾರು? ಡಾಕ್ಟರ್ ಸರಿತಾ ಅವ್ರು ಬಂದು ನಿಮ್ಗೆ ಹೇಗ್ ನಾವು ಏನೇನ್ ಮಾಡ್ಬೇಕು, ನೆಕ್ಸ್ಟ್ ಹೆಂಗ್ ಮಾಡ್ಬೋದು ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಓಕೆ, ಅದೊಂದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನಾವು ನಮ್ದು ಇಂಜಿನಿಯರ್ ಸಂಘ ಅಂತ ನಾವು ಇದೆಯಲ್ಲ, ಇದ್ರಿಂದ ಮುಖಾಂತರ ನಾವು ಎಲ್ಲಾ ಪ್ರೋಗ್ರಾಮ್ ನಾವು ಮಾಡ್ತಾ ಇದೀವಿ. ಈ ತರ ಪ್ರೋಗ್ರಾಮ್ಸ್ ಒಂದು ಇವತ್ತು ಕಾರ್ಯಕ್ರಮ ನಾವು ಸ್ಟೂಡೆಂಟ್ಸ್ ನ ಹೇಗ್ ಅಂದ್ರೆ ನಮ್ಮ ಮುಂದೆ ಜನರೇಷನ್ ಅಂದ್ರೆ ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಹೇಗೆ ಓದ್ಬೇಕು, ಮತ್ತೆ ಹೇಗೆ ಫ್ಯೂಚರ್ ಹೇಗಿದೆ, ಕೆರಿಯರ್ ಪಾತ್ ಹೇಗೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ನಿಮಗೆ. ಇದೇ ತರ ಪ್ರೋಗ್ರಾಮ್ಸ್ ನಾವು ಒನ್ಸ್ ಇನ್ ಮಂತ್ ಆರ್ ಒನ್ಸ್ ಇನ್ ವೀಕ್ ಅಲ್ಲಿ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಅದನ್ನ ಒಂದು ನೆಕ್ಸ್ಟ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್ಗಳು ಅಂದ್ರೆ ಈಗ ಈ ಕನ್ಸ್ಟ್ರಕ್ಷನ್ಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಮಾಡೋಣ ಅಂತ. ನೆಕ್ಸ್ಟ್ ಇದರಲ್ಲಿ ಒಬ್ರು ಚಾರ್ಟೆಡ್ ಅಕೌಂಟೆಂಟ್ ಒಬ್ರು ಇದೇ ತರ ಪ್ರೋಗ್ರಾಮ್ ಮಾಡ್ತಾರೆ. ನೆಕ್ಸ್ಟ್ ಇವ್ರು ಈಗ ಮಂಜು ಅವರೇ ಮಾಡ್ತಾರೆ, ಅವ್ರದ್ದು ಬಿಸ್ನೆಸ್ ಹೇಗೆ ಡೆವಲಪ್ ಮಾಡ್ಬೇಕು ಅನ್ನೋದು ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಸೊ ನೆಕ್ಸ್ಟ್ ಇನ್ನೊಬ್ರು ಅಡ್ವೊಕೇಟ್ಸ್ ಇರ್ತಾರೆ, ಅಡ್ವೊಕೇಟ್ಸ್ ಏನೇ ಲೀಗಲ್ ಪಾಯಿಂಟ್ಸ್ ಗಳನ್ನ ಇದ್ರೆ ನಮ್ ಜನರಲ್ ಆಗಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಇದನ್ನ ಕೊಡ್ತಾರೆ. ಆಮೇಲೆ ಡಾಕ್ಟರ್ಸ್ ಸಹ ದೇ ಆರ್ ಆಲ್ಸೋ ಗಿವಿಂಗ್ ಇದು ನಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಅವ್ರದ್ದು ಏನಾದ್ರು ಯೂಸ್ಫುಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಈ ಪ್ಲಾಟ್ಫಾರ್ಮ್ ಯಾಕೆ ಕ್ರಿಯೇಟ್ ಮಾಡಿದ್ವಿ ಅಂತಂದ್ರೆ, ನಿಮ್ಗೆ ಎಲ್ಲಾ ಸ್ಟೂಡೆಂಟ್ಸ್ ಅಂತ, ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಇದು ಜನರಲ್ ಆಗಿ ನಮ್ಮ ಪಬ್ಲಿಕ್ಗೂ ಯೂಸ್ಫುಲ್ ಆಗ್ಬೇಕಿದು. ಸೊ ನೆಕ್ಸ್ಟ್ ಬರೋ ಜನರೇಷನ್ಗೆ ತುಂಬಾನೇ ಒಳ್ಳೇದಾಗುತ್ತೆ. ಹಾಗಾಗಿ ನಾವು ಇದು ಮಾಡ್ತಾ ಇರೋದು ಇದಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದನ್ನೆಲ್ಲ ದಯವಿಟ್ಟು ಎಲ್ಲಾರು ಇದರಿಂದ ಈ ಸದುಪಯೋಗನ ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು ಹೇಳ್ತೀನಿ. ಈಗ ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಇದಕ್ಕೆ ಆಕ್ಚುಲಿ ನಾನು ಅಧ್ಯಕ್ಷರನು. ಸೊ ನಾನು ಇದರಿಂದ ನಾವು ಸ್ಟಾರ್ಟ್ ಮಾಡಿ ಒಂದು 7 months ಆಯ್ತಿದ್ದು. ಸೊ ನಾನು ಸ್ಟ್ರಕ್ಚರ್ ಇಂಜಿನಿಯರ್ ಬೇಸಿಕಲಿ. ಸೊ ಹಂಗೆ ನಾವು ಈ ಒಂದೊಂದು ಒಬ್ಬೊಬ್ಬರು ಮಾಡ್ತಾ ಇದ್ದೀನಿ. ನಂದು ಐ ಆಮ್ ಹ್ಯಾವಿಂಗ್ ಓನ್ ಕನ್ಸಲ್ಟೆಂಟ್ ಫರ್ಮ್ ಆಕ್ಚುಲಿ. ವಿ ಆರ್ ರನ್ನಿಂಗ್ ಮೈ ಓನ್ ಕನ್ಸಲ್ಟೆಂಟ್ ಫರ್ಮ್. ಸೊ ಹಾಗೆ ಒಬ್ಬೊಬ್ರು ನಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಸಹ ಅವರು ಇಂಟ್ರೊಡ್ಯೂಸ್ ಆಗ್ತಾರೆ. ಸೊ ಮಂಜುನಾಥ್ ಅಂತ, ಇವರು ನಮ್ಮ KG ಮಂಜುನಾಥ್ ಅವ್ರ ಗೌರವಾಧ್ಯಕ್ಷರು. ಅವರು ಈಸ್ ರನ್ನಿಂಗ್ ಇಸ್ ಓನ್ ಬಿಸ್ನೆಸ್ ಆಕ್ಚುಲಿ. ಇದು IT ಕಂಪ್ನಿ. ಈಸ್ ಹ್ಯಾವಿಂಗ್ ಮೋರ್ ದೆನ್ ಅರೌಂಡ್ 300 members ದೇ ಆರ್ ಎಂಪ್ಲಾಯ್ಸ್ ಇದ್ದಾರೆ ಅವ್ರ ಇದ್ರಲ್ಲಿ ಕಂಟ್ರೋಲ್ ಅಲ್ಲಿ. ಸೊ ಈಸ್ ಡೂಯಿಂಗ್ ಇಸ್ ಓನ್ ಇದು ಕಂಪನಿ. ಅವ್ರು ಹೇಗೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ನಿಮ್ಗೆ. ಇವ್ರು ಬಂದು ನೆಕ್ಸ್ಟ್ ಉಪಾಧ್ಯಕ್ಷರು ಬಂದು ಇವರು ಯಾರು, ನಮ್ಮ ಚಂದ್ರು ರೇವಯ್ಯ ಅಂತ ಅವರು. ಸೊ ಅವರು ಇಂಜಿನಿಯರಿಂಗ್ ಮಾಡ್ಕೊಂಡು ಕಾಂಟ್ರಾಕ್ಟ್ ಮಾಡ್ತಾ ಇದಾರೆ ಅವರು. ಸೊ ದೇ ಆರ್ ಡೂಯಿಂಗ್ ವೆರಿ ಎಕ್ಸ್ಪೀರಿಯನ್ಸ್ ಆನ್ 30 years ಇಂದ ಅವರು ಈಸ್ ಆನ್ ಸೇಮ್ ಲೈನ್. ಸೊ ಅದೇ ತರನೇ ನೆಕ್ಸ್ಟ್ ದಶರಥ್ ಕುಂಬಾರ್ ಅವರು ನಮ್ಮ ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು. ಸೊ ಅವರು PWD ನಲ್ಲಿ ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗೆ ನಮ್ಮ ಇವರು ಯಾರೋ ಚಂದ್ರು ಮಲ್ಲೆ ಅವರು ಇದರಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಯಾವ್ದ್ರಲ್ಲಿ? AIT ಅಂಬೇಡ್ಕರ್ ಆಫ್ ಟೆಕ್ನಾಲಜಿ ಅಲ್ಲಿ. ಸೊ ಈಸ್ ಅವರು ನಮ್ಮ ಉಪಾಧ್ಯಕ್ಷ ಆಗಿದ್ದಾರೆ. ಇನ್ನೊಬ್ರು ಬಂದು ನಮ್ಮ ಆನಂದ್ ಅವರು ಸರ್ ನಮ್ಮ ಕೇಳ್ತಾ ಇದೆಯಾ? ಕಟ್ಟಾಗೋದು ಯಾರೋ ಒಬ್ರು ನಿಂತ್ಕೊಂಡು. ಅವರು ಸರ್ ನಮ್ಗೆ ಅಡ್ವೈಸರ್ ಆಗಿ ನಮ್ಗೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಂಘದ ಪದಾಧಿಕಾರಿಗಳು ಅವರು ಸಹ. ಸಂಘಟನಾ ಕಾರ್ಯದರ್ಶಿಗಳು ಇನ್ನೊಬ್ರು ಇದ್ದಾರೆ. ಅವರು ನಮ್ಮ ಇವರು ಯಾರು, ಶ್ರೇಯಸ್ ಆನಂದ್ ಅಂತ ಅವ್ರ ಹೆಸರು. ಸಾರಿ ಮರ್ತೋಗಿದ್ವಿ, ಆನಂದ್.
ಅವರು ಸಹ ಈಸ್ ಆಲ್ಸೋ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಅಂದ್ರೆ ಫುಲ್ ಯಂಗ್ಸ್ಟರ್ಸ್ ಗಳಿಗೆ ಈಸ್ ಒಂದ್ ಮಾದರಿ ನಮ್ಮ ಜನಾಂಗಕ್ಕೆ. ಮೇಡಮ್ ಬಗ್ಗೆ ಹೇಳಲ್ವಲ್ಲಪ್ಪ ಟ್ರೆಷರರ್ ಮಂಜು. ಅವ್ರು ಲಾಸ್ಟ್ ತಗೋಣ. ನಮ್ಗೆ ಎಲ್ಲಾರ್ಗಿನ ಮುಖ್ಯವಾಗಿ ಟ್ರೆಷರರ್ ಒಬ್ರು ಇದಾರೆ ನಮ್ಗೆ. ಅವರು ಉಮಾದೇವಿ ಅಂತ. ಅವರು ನಮ್ಮಲ್ಲಿ ಹೆಂಗ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಯಾರು ಈ ಜನಾಂಗದಲ್ಲಿ ನಮ್ಮ ಜನಾಂಗದಲ್ಲಿ ಅಷ್ಟು ಮುಂದೆ ಬಂದು ಅಷ್ಟು ಓಡಾಡುವಂತ ಜನ ನಾನು ಯಾರು ನೋಡಿಲ್ಲಪ್ಪ. ಅಷ್ಟು ಚೆನ್ನಾಗಿ ಅಷ್ಟು ಮುಂದೆ ಬಂದು ಅಷ್ಟು ಕೆಲಸ ಮಾಡ್ತಾ ಇದಾರೆ ನಮ್ಮ ಇದಕ್ಕೆ, ನಮ್ಮ ಜನಾಂಗಕ್ಕೋಸ್ಕರ ಅಂತ ಮಾಡ್ತಾ ಇರೋರು. ಸೊ ಅವ್ರು ಇವತ್ತೇನೋ ಇನ್ನೂ ಬಂದಿಲ್ಲ, ಜಾಯ್ನ್ ಆಗ್ತಾರೆ ಅವರು ಹೀಗೆ. ಸೊ ಮಿಕ್ಕಿದ ಅವರವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಆಕ್ಚುಲಿ. ಸೊ ನೆಕ್ಸ್ಟ್ ಮಂಜು ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ನಿಮ್ಗೆ, ಗೌರವಾಧ್ಯಕ್ಷರು. ಓಕೆ, ಥ್ಯಾಂಕ್ ಯು ಕೇಳಿದಕ್ಕೆ. ಸೊ ನೆಕ್ಸ್ಟ್ ಮಂಜು ಅವರು ನಿಮ್ಮ ಇದರಿಂದ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ, ನಿಮ್ಮ ಇದನ್ನ ಒಂದೊಂದು ಒಬ್ಬೊಬ್ಬರಾಗಿ. Manju, thanks. First I think I want to give it to all the people Anand, Chandru, or Matali, Amala, Ellal. Just 1 ನಿಮಿಷ ಇದು ತಗೊಳ್ಳಿ, ಜಾಸ್ತಿ ತಗೋಬೇಡಿ ಟೈಮ್. ಆನಂದ್ ಮಾತಾಡಿ. ಚಂದ್ರಶೇಖರ್ ಮಲ್ಲಯ್ಯ, ನೀವು ಮಾತಾಡಿ. ಹಲೋ, ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನ್ ಚಂದ್ರಶೇಖರ್ ಅಂತ, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀನಿ. ಫಾರ್ ದ ಪಾಸ್ಟ್ 22 years I am working there. So I am in the Department of Mechanical Engineering. Next ಹೇಳಿ. ದಶರಥ್ ಇಲ್ಲ, ಜಾಯ್ನ್ ಆಗಿಲ್ಲ. ಆನಂದ್. ಚಂದ್ರಶೇಖರ್ ನೀನೇ ಹೇಳ. ವೆಲ್ಕಮ್. ಹೇಳ್ತಾ ಹೋಗು. ಈ ಪ್ರೋಗ್ರಾಮ್ ಸ್ಟೂಡೆಂಟ್ಸ್ ಗೆ ನಾವು ಮಾಡ್ತಾ ಇರೋದು, ಇಟ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್ ಟು ದ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಅಟೆಂಡ್ ಮಾಡೋದು ತುಂಬಾ ಒಳ್ಳೇದು. ಇದ್ರದ್ದು ಬೆನಿಫಿಟ್ ತಗೊಳ್ಳಿ ಎಲ್ಲರೂ ಮಕ್ಕಳು. ವೆಲ್ಕಮ್ ಒನ್ಸ್ ಅಗೇನ್. ಓಕೆ, ನಮಸ್ಕಾರ. ನಾನ್ ಚಂದ್ರಶೇಖರ್ ಅಂತ ಮಾತಾಡ್ತಿರೋದು. ಈ ನಮ್ಮ ಕುಂಬಾರ ಇಂಜಿನಿಯರ್ ಸಂಘದಲ್ಲಿ ನಾನು ಒಬ್ಬ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್. ಫಾಸ್ಟ್ 30 years ಇಂದ ನಾನೇ ಫಸ್ಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಈಗ ಓನ್ ಆಗಿ ಕನ್ಸ್ಟ್ರಕ್ಷನ್ ನಾನೇ ಮಾಡ್ತಾ ಇದ್ದೀನಿ, ಕಾಂಟ್ರಾಕ್ಟ್ ಇದರಲ್ಲಿ. ಸೊ ಈ ಸಂಘಕ್ಕೆ ನಮ್ಮ ಕಡೆಯಿಂದ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿನವರು ಎಲ್ಲ ತುಂಬಾ ಶ್ರಮ ಪಟ್ಟು ಇದ್ ಮಾಡ್ತಿದ್ದಾರೆ. ಅದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಇದನ್ನ ತುಂಬಾ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಇದೇ ತರ ಮುಂದುವರಿಲಿ ಅಂತ ಆಶಯ ಇದು ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಇನ್ನಾರು ಇದಾರ ಎಕ್ಸಿಕ್ಯೂಟಿವ್ ಕಮಿಟಿ? ಉಮಾದೇವಿ ಬಂದ್ರು ನೋಡಿ, ಉಮಾದೇವಿ ಬಂದ್ರು. ಮಾತಾಡಕ್ಕೆ ಹೇಳಿ ಮೇಡಮ್, ನೀವು ಮಾತಾಡಿ. ಎಲ್ಲಿ ಅವರು ಬಂದಿಲ್ಲ? ಬಂದ್ರು, ಜಾಯ್ನ್ ಆದ್ರು. ಏನೋ ಕಟ್ ಆಯ್ತಾ ಏನೋ ಗೊತ್ತಿಲ್ಲ. ಅವ್ರು ಪಾಪ ಹೊರಗೋಗಿ ಪ್ರಾಬ್ಲಮ್ ಇದೆ ಅವ್ರಿಗೆ. ಹೌದು, ಚಂದ್ರ ಸಂಘಟನಾ ಕಾರ್ಯದರ್ಶಿ ಶ್ರೇಯಸ್ ಇದ್ದಾರೆ. ಶ್ರೇಯಸ್ ಹೇಳಪ್ಪ, ಮಾತಾಡಪ್ಪ. ಹಲೋ ಶ್ರೇಯಸ್, ಎಲ್ಲಿ? ಬರ್ತಾರೆ. ಓಕೆ, ಸ್ಟಾರ್ಟ್ ಮಾಡೋಣವಾ? ಬಿಕಾಸ್ ಓಕೆ. ಹಾಯ್ ಸರ್. ನೋಡಿ ಶ್ರೇಯಸ್ ಮಾತಾಡು. ನೀನು ಇದು ಮಾಡ್ಕೊಂಬ ಫಸ್ಟ್. ಆನ್ಲೈನ್ ಬಾ ಕೆಲ್ಸದಲ್ಲಿ ಇದೀನಿ ಅಂಕಲ್. ಹೌದಾ? ಓಕೆ. ನಿನ್ನ ಅನಿಸಿಕೆ ಜಸ್ಟ್ ಒಂದು ಹೇಳ್ಬಿಡಪ್ಪ, ಸಾಕು ಇಂಟ್ರೊಡಕ್ಷನ್. ನಂದೇನಿಲ್ಲ ಅಂಕಲ್, ನಂದು ಇವಾಗ ನಮ್ಮಮ್ಮ ಇವಾಗ ಅಲ್ಲಿ ಸರಿತಾ ಚಕ್ರಸಾಲಿ ಅವ್ರು ಹೇಳ್ತಾರಲ್ಲ, ಅದೇನ್ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಅದೇನ್ ಡೌಟ್ಸ್ ನ ಕೇಳ್ಬೇಕು. ಸರಿ ಕೇಳಿಸ್ಕೊಂಡ್ರೆ ಸಾಲದು, ಅವ್ರು ಏನೇ ಹೇಳ್ತಾರೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬೇಕು. ಓಕೆ, ಥ್ಯಾಂಕ್ ಯು. ಉಮಾದೇವಿರ ಹೇಳ್ತೀರಾ? ನೀವೇನೋ ಇದ್ದೀರಾ, ಮಾತಾಡ್ತೀರಾ? ಅವ್ರು ಬಂದಿಲ್ಲ ಇನ್ನ. ಇಲ್ಲ, ಇದಾರೆ ಬಟ್ ಐ ಥಿಂಕ್ ಇದಾಗ್ತಾ ಇಲ್ಲ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಓಕೆ, ಎಲ್ಲರಿಗೂ ಸ್ವಾಗತ. ಇದು ನಮ್ಮ ಫಸ್ಟ್ ವೆಬಿನಾರ್. ಯಾಕೆ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಜನಾಂಗಕ್ಕೆ ಒಂದು ಗೈಡೆನ್ಸ್ ಬೇಕು. ಇವಾಗ ನಾವೆಲ್ಲ ಅವ್ರಿಗೆ ಎಲ್ಲಾರ್ಗು ಕೆಲವರೆಲ್ಲ ಮ್ಯೂಟ್ ಮಾಡ್ಕೊಂಡಿಲ್ಲ ಅವರು. ಅದು ಈಗ ನೀವು ನೋಡಿರ್ಬೋದು ನಮ್ಮ ಕಮ್ಯುನಿಟಿನಲ್ಲಿ ನಾವು ಇಂಥ ಒಂದು ಉನ್ನತ ಮಟ್ಟಕ್ಕೆ ಏರಿ
ಯಾವ ಗೈಡೆನ್ಸ್ ಇರಲಿಲ್ಲ. ನಮ್ಮ ಹೇಳ್ದಂಗೆ ನಮ್ಮ ಎಲ್ಲ ಮೆಂಬರ್ಸ್ಗಳು ಹೇಳಿದ್ರು ಯಾವ ಗೈಡೆನ್ಸ್ ಇರಲಿಲ್ಲ. Without guidance, of course, we have taken like wondrous paths. It is not a straight path to success, correct? We have taken all kind of circuitous paths. Circuitous ಅಂದ್ರೆ ಅಡ್ಡ ದಾರಿ ಎಲ್ಲ ಹಿಡ್ಕೊಂಡು ಒಂದು ಮೈನ್ ದಾರಿ ತಲುಪಿದೀವಿ. ಬಟ್ ನೀವು ಆ ತಪ್ಪುಗಳನ್ನು ಮಾಡಬಾರ್ದು. ಯಾಕಂದ್ರೆ ನಿಮಗೆ ಮಾರ್ಗದರ್ಶನ ಇದೆ. ಕಮ್ಯುನಿಟಿನಲ್ಲಿ ಉನ್ನತ ಹುದ್ದೆಗಳಲ್ಲಿ ಈ ಒಂದು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರೋರು ಬಂದು ನಿಮಗೆ ಒಂದು ಮಾರ್ಗದರ್ಶನ ಕೊಟ್ರೆ ನಾವು ಮಾಡಿದ ತಪ್ಪುಗಳು ನೀವು ಯಾರು ಮಾಡಬಾರ್ದು. ನಿಮ್ಮ ಶ್ರಮ ಮತ್ತೆ ನಿಮ್ಮ ಹಣ ಎರಡು ಸದ್ವಿನಿಯೋಗ ಆಗ್ಬೇಕು. ಅದಕ್ಕಾಗಿ ಇದೊಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಿಮಗೆ ಗೊತ್ತು, ಇಂಜಿನಿಯರ್ಸ್ಗಳು ಅಂದ್ರೆ ದೇ ಆರ್ ಮೋಸ್ಟ್ ಕನ್ಸ್ಟ್ರಕ್ಟಿವ್ ಪೀಪಲ್ ಇನ್ ದ ಎಂಟೈರ್ ಕಮ್ಯುನಿಟಿ, ಕರೆಕ್ಟ್, ಕಂಪೇರ್ಡ್ ಟು ಅದರ್ ಪೀಪಲ್. An engineer will work for the prosperity of the nation, correct, whereas compared to other professions. ನೀವು ನೋಡಿರ್ಬೇಕು, ಕೆಲವೆಲ್ಲ ವಾಟ್ಸ್ಆಪ್ ಮೆಸೇಜ್ ಬಂದಿರುತ್ತೆ, ಡಾಕ್ಟರ್ಸ್ ವಿಲ್ ಪ್ರಾಸ್ಪರ್ ಓನ್ಲಿ ವೆನ್ ದೇರ್ ಇಸ್ ಇಲ್ನೆಸ್ ಇನ್ ದಿ ಕಮ್ಯುನಿಟಿ, ವೇರಸ್ engineers will prosper when there is a construction, when there is a improvement in the society, because we build roads, we construct, we improve, like various things, correct? So ಅದಕ್ಕಾಗಿ ಈ ಒಂದು ಸಣ್ಣ ಪ್ರಯತ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ನೀವೆಲ್ಲರೂ ಬಂದು ನಿಮ್ಮ ಕಮ್ಯುನಿಟಿಗೆಲ್ಲ ತಲುಪಿಸ್ಬೇಕು. ಇವತ್ತು ಬರೀ ಒಂದು 40 ಜನ ಬಂದಿದ್ದೀರಾ, ನಾಳೆ I want 100 people, 200 people, 300 people to join this program and get. See, ಬರೀ ಹಣ ಪ್ರಯೋಜನ ಪಡೆದ ಉಪಯೋಗ ಸಾಲದು. ಹಣ ಜೊತೆಗೆ ಜ್ಞಾನನು ಇಂಪಾರ್ಟೆಂಟ್. ಜ್ಞಾನ is more important than hana, I can say. Okay. So today we are privileged to have Dr. Sarita Chakravarti. She is the professor and head of department in information science in BNM Institute of Technology, and also our head of placement as well. And she is the most educated lady. Not only she has a BE, she has done her master's, she also done her doctorate. How many ladies in our community have done doctorates, PhDs? So it requires 5 years of studies in engineering, 2 years of master's, plus minimum 4 to 5 years. I think you are fortunate to complete your PhD in 4 to 5 years. Some people have taken 5-6 years as well. Okay. So I think ಇವತ್ತಿನ subject ಬಗ್ಗೆ, I think she is the most, I can say she is the expert on this subject. Career path. Hey, career path, why is important? Correct? I think she is the best person to talk about. She has lots of experience, and ಹೇಳ್ತಾ ಹೋಗ್ತಾರೆ it will take this one. ಇದುವರೆಗೂ ಒಂದು 20 ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಮಾಡಿದ್ದಾರೆ. ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಮಾಡ್ಬೇಕಾದ್ರೆ ಇಂಟರ್ನ್ಯಾಷನಲ್ ಮ್ಯಾಗಝಿನ್ಸ್ ಅಲ್ಲಿ ಹೌ ಮಚ್ ಎಫರ್ಟ್ ಇಸ್ ರಿಕ್ವೈರ್ಡ್. ಒಂದು ಇಂಟರ್ನ್ಯಾಷನಲ್ ಪೇಪರ್ಸ್ ಅಲ್ಲಿ ಒಂದು ರಿಸರ್ಚ್ ಪೇಪರ್ ಮಾಡ್ಬೇಕು ಅಂದ್ರೆ ಇಟ್ ಟೇಕ್ ಅಟ್ ಲೀಸ್ಟ್ ಮಿನಿಮಮ್ 3 to 6 months, or even sometimes a year as well. And also she is also guiding for PhD students, and also she has attended lots of seminars, webinars, symposiums, all of the stuff. She is also Gurvini also. She is also managing a family of 2 kids. Shregas ivat nodidira maatadidira. She is also an engineer, he is a civil engineer, and daughter she is in the final year of engineering. Husband meet madidri ivattu. He is in our executive committee. He is a civil engineer. His father is also a civil engineer. His name is R.R. Chakrasali. You must have heard his name. And also his father-in-law, her father-in-law is Anand's father is Dr. Ramashetty. You might have heard about him. He was a director and a district surgeon as well, and specialist. So please take the guidance from her. I want everyone to better use of this. Dr. Sarita ಅವರು ಮುಂದೆ ಈಗ ವೆಬಿನಾರ್ ಪ್ರೆಸೆಂಟ್ ಮಾಡ್ತಾರೆ. ಇದಾದ್ಮೇಲೆ ಒಂದು 35-40 ನಿಮಿಷ ಆಗ್ಬೋದು. ಅದಾದ್ಮೇಲೆ ಕ್ವಶನ್ಸ್ ಆನ್ಸರ್ಸ್ ಇರುತ್ತೆ, ನೀವು ಕ್ವಶನ್ಸ್ ಆನ್ಸರ್ ಕೇಳ್ಬೋದು. ಅಂಡ್ ಆಫ್ಟರ್ ದಟ್ ಶಿ ಇಸ್ ಆಲ್ಸೋ ಅವೈಲಬಲ್ ಟು ಗೈಡ್ ಅಂಡ್ ಮೆಂಟರ್ ಸ್ಟೂಡೆಂಟ್ಸ್ಗೆ. ವಿ ವಿಲ್ ಶೇರ್ ಆಲ್ ದ ಡೀಟೇಲ್ಸ್ ಇನ್ ಅವರ್ ಗ್ರೂಪ್ಸ್ ಅಲ್ಲಿ. ಥ್ಯಾಂಕ್ಸ್ ಎವ್ರಿ ಒನ್ ಫಾರ್ ಜಾಯ್ನಿಂಗ್ ದಿಸ್ ವೆಬಿನಾರ್. ಡಾಕ್ಟರ್ ಸರಿತಾ ಅವರೇ, please welcome. We were welcoming. Thank you for giving this. It is privilege for us to to be as our guest and provide this first webinar from Kumbara Engineer Sangha. Thank you, sir, and namaste to all of you.
And I would like to thank the entire executive members, Mr. Manjunath KG sir, Mr. Manjunath SR, Mrs. Uma Devi madam, Dashrath Kumbar sir, RK Anand sir, Chandrasekhar Rivaya sir, and Chandrasekhar sir, all of them, the entire committee who is here. And I was listening to why you started and why we have started, rather, I would say, this particular Sangha, and why we are going ahead with Madam, this ನಿಮ್ದು ವಾಯ್ಸ್ ಬ್ರೇಕ್ ಆಗ್ತದೆ. If you want to like switch off your video, you can switch off your video. kind of a drive. Madam, Very, your voice is breaking. that ನಾವು Yeah. ನಮ್ಮ ಮಕ್ಕಳಿಗೆ ನಿಮ್ಮ voice break ಯಾವ ಆಗ್ತದೆ. ತರ ಒಂದು ಗೈಡೆನ್ಸ್ ಕೊಡಬೇಕು ಅನ್ನೋದನ್ನ ನಾವು ಇಲ್ಲಿ ಮಾಡ್ಬೇಕು ಅನ್ಕೊಂಡಿದೀವಿ. and that is why ನಾನು ಇಲ್ಲಿ 100% I want to be a part of this. Thank you. It is ನನ್ನ ದೊಡ್ಡ privilege. I think I'll. Madam, I think you need to check your connection. Your voice is breaking. Yes. Yeah, I just switched off. ಹಲೋ ಮೇಡಮ್, ನೀವು ಎಕ್ಸಿಟ್ ಆಗಿ ಮತ್ತೆ ರೀಜಾಯ್ನ್ ಆಗಿ ಮೇಡಮ್. Madam, please better exit and then rejoin. Yes, that's what she's doing now. Wait for it. Yeah, please mute everyone. Please go on mute. ಎಲ್ಲರೂ ಒಂದೆರಡು ನಿಮಿಷ ಕಾಯ್ರಿ, ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರಂಗಿದೆ. ನೆಟ್ ಪ್ರಾಬ್ಲಮ್ ಇದೆ ಸ್ವಲ್ಪ. ಅದೇ ಎಲ್ಲ ಮೇಡಮ್, ಉಮಾದೇವಿ ಮೇಡಮ್ ಮನೆಗೆ ಹೋಗೋಣ ಎಲ್ಲ ಆದ್ಮೇಲೆ ಊಟಕ್ಕೆ.
ಎಲ್ಲ ಮಾಡಿಟ್ಟಿರ್ತಾರೆ ರೆಡಿ ಒಂದ್ 45 ಜನಕ್ಕೆ. Am I audible now, sir? Yes, ಮೇಡಮ್ yes. ಕೇಳಿಸ್ತೀನಿ. Yes. I'm so sorry for the problem that is happening. Let's see. Hopefully everything will go right. So, ನಮಸ್ಕಾರ ಎಲ್ಲರಿಗೆ. I'll not waste much time. ತುಂಬಾ ಜನ ಇದ್ದೀರಾ, ಮಕ್ಕಳು ಇದ್ದೀರಾ, I hope. ತಂದೆ ತಾಯಂದಿರು ಇರ್ತೀರಾ. ಈ ವೆಬಿನಾರ್ ಯಾವ ಸೀಮಿತವಾಗಿಲ್ಲ, ಇಟ್ಸ್ ಫಾರ್ ಎವ್ರಿ ಒನ್. ಯಾರಿಗೆ ಏನ್ ಡೌಟ್ಸ್ ಬಂದ್ರು ನೀವು ಕೇಳ್ಬೋದು. ಅಂಡ್ ಇಂಪಾರ್ಟೆಂಟ್ ಅಂದ್ರೆ ವಾಟ್ ಎವರ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಫಾರ್ children, engineers who are already studying engineering, post graduation. So this is a kind of an open forum. Ellargu apply ಆಗೋ ತರ ಮಾಡಿದೀನಿ. So the webinar is like that. ಇದಾದ್ಮೇಲೆ ಮುಂದೆ ಬರೋ ವೆಬಿನಾರ್ಸ್ ಸರ್ ಹೇಳಿದ್ದಾರೆ will be very specific and will run in a specific way. So let's start. Can I start, Manjunath sir? Yeah, please. Yeah, share your presentation. Am I audible? Yes, you are audible now. Yeah. I'll share my share your presentation. And or you want me to present? Yeah, otherwise I can share. I think it should I have the go presentation well open. ಬರ್ತಾ ಇಲ್ಲ. It's not coming. Do you want me to present? I can present. I have the present. Yes, sir. I am sending. No, I am sending you the presentation now. Can you present this? I have the presentation ready in front of me. No. This is I have just updated a little, so you can send this. Oh, Use okay. this. Yeah. Okay. Yeah, I'm sending that to you. I'm sending. Yeah, it. please. Yeah. Okay. Now it has opened. ಕಳಿಸಿದ್ರಿ ನೀವು ಓಪನ್ ಮಾಡಿದ್ರಾ? Let me stop. Madam, it is being displayed. You can see, sir. ನಾನು ಮಾಡ್ತಾ ಇದ್ದೀನಿ. ಒಂದು ನಿಮಿಷ. ಯಾರು ಮಾಡ್ತಾ ಇದ್ದಾರೆ? ಶೇರ್ ಮಾಡ್ತಾ. Did you send across, madam? Yes, sir. I have sent. Yeah. Just a minute. Okay. I'll present it 1 minute. Did you receive, sir? Yeah, I got it. I'm opening. Yes. Thank you. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಇಲ್ವಲ್ಲ ಸರ್, ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಶೇರ್ ಮಾಡಿದ್ನಲ್ಲ? ಒಂದು ನಿಮಿಷ. No, sir, it's not visible. No. ಒಂದು ನಿಮಿಷ. ಸರಿ, ಒಂದು ನಿಮಿಷ. ಬರುತ್ತೆ ನೋಡಿ ಈಗ. Now it's okay, sir. Just a second. I'm bringing. Okay. Okay. Fine. Yeah, madam, I move to the next. This one. Okay. This is not the one, sir. I have just sent you now. Can you please use that? ಕನ್ನಡದಲ್ಲಿದೆ. ಕನ್ನಡದಲ್ಲಿದೆ, sir. It help ಆಗುತ್ತೆ ಎಲ್ಲರಿಗೆ. ಹೌದು. ಒಂದು ನಿಮಿಷ. Just a second. Just now I've sent it to you. Just a second. Oh. Yes, sir. Thank you. Yeah. Yes, sir. So, first and foremost, the agenda or what we're going to speak about is what's available for you. ಏನಂದ್ರೆ ನಾವೀಗ ಎಲ್ಲ ಮಕ್ಕಳಾಗ್ಲಿ ಫಸ್ಟ್ ಈ ತರ ನಿರ್ಧಾರ ಮಾಡ್ಬೇಕಾ? ಡು ಐ ಹ್ಯಾವ್ ಟು ಡಿಸೈಡ್? ನಾನು ಇವಾಗ್ಲೇ ಮಾಡ್ಬೇಕಾ? ನಾನು ಸ್ಕೂಲಲ್ಲಿ ಇದ್ದಾಗಲೇ ಮಾಡ್ಬೇಕಾ? ನಾನು PU ಅಲ್ಲಿ ಇದ್ದಾಗಲೇ ಮಾಡ್ಬೇಕಾ? ನಾನು ಫಸ್ಟ್ PU ಅಲ್ಲಿ ಇದ್ದೀನಿ, ನಾನು ಇವಾಗ್ಲೇ ಮಾಡ್ಕೋಬೇಕಾ? ಅಥವಾ ನಾನು ಇಂಜಿನಿಯರಿಂಗ್ ಇದ್ದೀನಿ, ಐ ಹ್ಯಾವ್ ಆಲ್ರೆಡಿ ಡಿಸೈಡೆಡ್, ನನಗೆ ಇನ್ನೇನು ಮಾಡೋ ನೆಸೆಸಿಟಿ ಇಲ್ಲ ಅನ್ನೋದನ್ನ ಫಸ್ಟ್ ನಾವು ಬಿಡ್ಬೇಕು. ಬಿಕಾಸ್
ಡಾಕ್ಟರೇಟ್ ಮಾಡಿದ್ರು ವಿ ಆಲ್ವೇಸ್ ಥಿಂಕ್ ಇಸ್ ದೇ ಸಮಥಿಂಗ್ ಎಲ್ಸ್ ದಟ್ ಐ ಶುಡ್ ಡೂ ಅಂತ ನಾನು ಯೋಚಿಸ್ತಿರ್ತೀನಿ. ದಟ್ಸ್ ಹೌ ಈಚ್ ಆಫ್ ಅಸ್ ಶುಡ್ ಥಿಂಕ್. ಅಂಡ್ ಮಕ್ಕಳು ಎಸ್ಪೆಷಲಿ ಶುಡ್ ಡಿಸೈಡ್ ಆನ್ ಯುವರ್ ಕೆರಿಯರ್ ಪಾತ್. ಇವಾಗಲೇ ಮಾಡಬೇಕು ನೀವು. ಸೆಕೆಂಡ್ ಪಾರ್ಟ್ ಇಸ್, ಹಾಗಾದ್ರೆ ನಾನು ಮಾಡ್ಬೇಕು ಅಂದ್ರೆ ಹೌ ಶುಡ್ ಐ ಶೇಪ್ ಮೈ ಫ್ಯೂಚರ್? ನನ್ನ ಭವಿಷ್ಯ ನಾನು ಯಾವ ತರ ರೂಪಿಸ್ಬೇಕು, ನಾನು ಯಾವ ತರ ಹೋಗ್ಬೇಕು, ವಾಟ್ ಇಸ್ ದ ಡಿರೆಕ್ಷನ್? ದಟ್ ಇಸ್ ದ ಹೋಲ್ ಐಡಿಯಾ. ಈ ವೆಬಿನಾರ್ ಮಾಡ್ತಿರೋದೇ ನಾವು ಆ ರೀಸನ್ ಗಾಗಿ. ಸೊ ಹೋಪ್ಫುಲಿ ವಿ ವಿಲ್ ಸಿ ದಟ್ ಪಾರ್ಟ್. ಈ ತರ ಹೋಗಂಗಿದ್ರೆ ವಾಟ್ ಆರ್ ದ ಆಪ್ಷನ್ಸ್? ಸೊ ಸ್ಕೂಲ್ ಇರೋ ಮಕ್ಕಳಿಗೆ ಯಾವ ಆಪ್ಷನ್ಸ್ ಇದೆ ಅವ್ರ ಮುಂದೆ ಹೋಗ್ಲಿಕ್ಕೆ? ಇಂಜಿನಿಯರಿಂಗ್ ಇರೋ ಮಕ್ಕಳಿಗೆ ಯಾವ ತರ ಆಪ್ಷನ್ಸ್ ಇದೆ? ಇವಾಗ PU ಅಲ್ಲಿ ಇದ್ರೆ, ಫಸ್ಟ್ PUC ಅಲ್ಲಿ ಆಲ್ರೆಡಿ ನೀವು ಇದ್ರೆ, ವಾಟ್ ಆಪ್ಷನ್ಸ್ ಯು ಹವ್ ಟೇಕನ್? ಸೊ ಆ ಆಪ್ಷನ್ಸ್ ಇಂದ ನಿಮ್ಗೆ ಇನ್ನೇನ್ ಮಾಡಬಹುದು ಅನ್ನೋದನ್ನು ನಾವು ತೋರಿಸ್ಕೊಳ್ಬಹುದು. ಅಂಡ್ ವಾಟ್ ಸ್ಕಿಲ್ಸ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವ್ ಏನ್ ಮಾಡ್ಬೇಕು ಅಂತ ಯೋಚಿಸಿದ್ಮೇಲೆ ದ ನೆಕ್ಸ್ಟ್ ಥಿಂಗ್ ಇಸ್, ಅದಕ್ಕೋಸ್ಕರ ನಾವ್ ಏನ್ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದು, ಅದು ತುಂಬಾ ಮುಖ್ಯ. ಸೊ ಆ ಪಾರ್ಟ್ನ ನಾನು ಹೇಳ್ತೀನಿ. ಅಂಡ್ ಅದ್ ನಾನ್ ಹೇಳೋ ರೀತಿ ಹೇಗೆಂದ್ರೆ, ನಾವು ನಾಳೆ ಆಲ್ ಆಫ್ ಅಸ್ ನಾವು ನಾವು ಎಂಟರ್ಪ್ರಿನರ್ ಆಗ್ಬೇಕು, ಇಲ್ಲ ನಾವು ಕೆಲ್ಸಕ್ಕೆ ಸೇರ್ಬೇಕು, ಇಲ್ಲ ನಾವು ದರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ದಟ್ ಇಸ್ ದೇರ್. ಸೊ ಅಲ್ಲಿ ನಿಮ್ ಸ್ಕಿಲ್ಸ್ ಏನ್ ಬೇಕು, ನಿಮ್ಗೆ ಯಾವ ತರ ಕೌಶಲ್ಯಗಳು ನಿಮ್ಮಲ್ಲಿ ಇರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ವಿ ವಿಲ್ ಸಿ ದಟ್ ಪಾರ್ಟ್. ಅದನ್ನ ನಾವು ಲಾಸ್ಟ್ ನಾನು ಮಾಡ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಪ್ರಿಪೇರ್ ಮಾಡ್ತೀನಿ ಅನ್ನೋದು ತಪ್ಪು. ಸೊ ನೀವು ಇವಾಗ ಡಿಸೈಡ್ ಮಾಡ್ತಿದ್ದಾಗಲೇ ಈ ಕೌಶಲ್ಯಗಳನ್ನು ನೀವು ಯು ಶುಡ್ ಟ್ರೈ ಟು ಗೆಟ್ ಇಟ್. ನೀವು ಅದನ್ನ ಓದ್ಕೋಬೇಕು, ಕಲ್ತ್ಕೋಬೇಕು. ಸೊ ದಟ್ ಇಸ್ ದ ರೀಸನ್ ನಾನು ಇಲ್ಲಿ ನಿಮ್ಗೆ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಅಂಡ್ ಅದಾದ್ಮೇಲೆ ವಿಲ್ ಹ್ಯಾವ್ ಪ್ರಶ್ನೋತ್ತರಗಳು. ಸೊ ಇಫ್ ದರ್ ಇಸ್ ಸಮಥಿಂಗ್ ದಟ್ ಯು ನೀಡ್, ನನಗೆ ಅದರ ಅರಿವಿದ್ರೆ ಐ ವಿಲ್ ಟೀಚ್ ಯು, ಐ ವಿಲ್ ಟೆಲ್ ಯು ವಾಟ್ ವಿ ಹ್ಯಾವ್ ಟು ಡೂ. ಇಫ್ ನಾಟ್, ವಿ ವಿಲ್ ಗೆಟ್ ಬ್ಯಾಕ್ ಆಲ್ಸೋ ಲೇಟರ್. ಸೊ ಕ್ಯಾನ್ ವಿ ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಸರ್? ಸೊ ಡು ಐ ನೀಡ್ ಟು ಡಿಸೈಡ್ ನೌ? ಇಲ್ಲಿರೋ ಮಕ್ಕಳು ಯಾರಿದ್ದೀರಾ, ಇಂಜಿನಿಯರಿಂಗ್ ಆಗ್ಲಿ, ಸ್ಕೂಲ್ ಮಕ್ಕಳಾಗಿರ್ಲಿ, ಯಾರೇ ನೀವು ಕೇಳ್ತಿರೋರ್ಗೆ, ಫಸ್ಟ್ ನೀವು ಒಂದು ಪೇಪರ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ ಪ್ಲೀಸ್. ಪೆನ್ ತಗೊಂಡು ಪೇಪರ್ ತಗೊಂಡು ಆನ್ ದಟ್ ಪೇಪರ್ I'll give you, I hope you have that. ಎಲ್ಲರ ಹತ್ರ ಇದೆಯಾ? ಅಥವಾ ನಿಮ್ ಫೋನ್ ಇದೆ ನಿಮ್ಮಲ್ಲಿ, ನಿಮ್ ಫೋನ್ ಅಲ್ಲೇ ನೀವು ಟೈಪ್ ಮಾಡ್ಕೋಬಹುದು ನಿಮ್ ನೋಟ್ಸ್ ಅಲ್ಲಿ. ಪ್ಲೀಸ್ ಫೈಂಡ್ ಔಟ್, ಡು ಯು ನೀಡ್ ಟು ಡಿಸೈಡ್ ನೌ? ಡು ಯು ಸೇ yes or no? You can raise your hands. ನಿಮ್ಗೆ ಎಲ್ಲರ ಹತ್ರನೂ ಕೈ ಇದೆ ಇಲ್ಲಿ. You can raise your hand in the meet, so you can tell me. Raise your hand and say if it is yes, you have to decide now. Please raise your hands. Do you believe, makle? Do you think students who are here? Yes. Yes, I have students. I need students. If you feel that yes, you have to decide now, whichever it is, and that is what is important for us first. Alva? So, ನೀವು ಇದ್ರ ಬಗ್ಗೆ ಫಸ್ಟ್ ಡಿಸೈಡ್ ಮಾಡಿರ್ಬೇಕು. ಇದಾದ್ಮೇಲೆ ನಾವು ಮುಂದೆ ಹೋಗಕ್ಕಾಗೋದು. ಯಾಕಂದ್ರೆ ನಾವು ಡಿಸಿಷನ್ ಇಲ್ಲ ಅಂದ್ರೆ ನಮ್ಗೆ ಮಾಡಕ್ ಆಗೋದಿಲ್ಲ. ಫಸ್ಟ್ ದಟ್ ಮನ್ಸಲ್ಲಿ ನಮ್ಗೆ ಬಂದಿರ್ಬೇಕು, ನಾನು ಮಾಡ್ಬೇಕು, ಐ ಶುಡ್ ಪ್ಲಾನ್ ಮೈ ಫ್ಯೂಚರ್ ಅನ್ನೋದನ್ನ ಬಂದಿರ್ಬೇಕು. ಸೊ ದ ನೆಕ್ಸ್ಟ್ ಸ್ಲೈಡ್ ಸರ್. So do I need to decide? So how do I shape? So that is the reason ಈ ವೆಬಿನಾರ್ ನಾವು ಮಾಡ್ತಿರೋದು. ಯಾವ ತರ ನಿಮ್ಮ ಫ್ಯೂಚರ್ಗೆ, ನಿಮ್ಮ ಕೆರಿಯರ್ ಪಾತ್ಗೆ ನೀವು ಡಿಸೈಡ್ ಮಾಡ್ಬೋದು, ನೀವು ಶೇಪ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಡಿಸೈಡ್ ಮಾಡೋಣ. ಸೊ ಡಿಸೈಡ್ ಮಾಡ್ಲಿಕ್ಕೆ there are few steps that I have thought about and we will go to that slide. And there again, ನಿಮ್ ಪೇಪರ್ ಪೆನ್ಗಳು ನಿಮ್ ಕೈಯಲ್ಲಿ ಇಟ್ಕೊಡಿ, because I need you to do this. So first and foremost, ನಿಮ್ಮ ಕೆರಿಯರ್ ಒಬ್ಜೆಕ್ಟಿವ್, ನಾನು ಏನ್ ಮಾಡ್ಬೇಕು. ಈಗ ನಾನು ಸ್ಕೂಲಲ್ಲಿ ಇದ್ರು ನಾನು ಏನ್ ಮಾಡ್ಬೇಕು ಅನ್ನೋದು ಮನ್ಸಲ್ಲಿ ಎಲ್ಲೋ ಒಂದಿರುತ್ತೆ. ನಾವು ಚಿಕ್ಕ ಮಕ್ಳು, ಇಫ್ ಯು ಗೋ ಬ್ಯಾಕ್, ದೊಡ್ಡವ್ರು ಇಲ್ಲಿ ಇರೋರು ಒಂದ್ಸಲ ಹಿಂದೆ ಹೋದ್ರೆ ಯೋಚಿಸಿದಾಗ ಅನ್ಸುತ್ತೆ, ನಾನು ಸ್ಕೂಲಲ್ಲಿ ಇದ್ದಾಗ್ಲೇನೆ ನಂಗೆ ಇದು ಮಾಡ್ಬೇಕು ಅಂತ ಒಂದು ಆಸೆ ಬರೋದು. ಐ ಶುಡ್ ಸರ್ವ್ ಸಮ್ವೇರ್, ಅವ್ರು ನಾನು ಟೀಚ್ ಮಾಡ್ಬೇಕು, ಇಲ್ಲ ನಾವು ಇನ್ನೂ ಕೆಲವು ಮಕ್ಳಿದ್ದಾರೆ, ನಾನು ಪೈಲಟ್ ಆಗ್ಬೇಕು, ನಾನು ಏರೋಸ್ಟೇಸ್ ಆಗ್ಬೇಕು ಅನ್ನೋದು ಒಂದು ಆಸೆ ಇರ್ತಿತ್ತು, ರೈಟ್? ಸೊ ವಾಟ್ ಎವರ್ ಇಟ್ ಇಸ್, ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ನೀವು ಪೇಪರ್ ಅಲ್ಲಿ ಫಸ್ಟ್ ನಿಮ್ ಕೆರಿಯರ್ ಒಬ್ಜೆಕ್ಟಿವ್ಸ್ ನ ನಾವು ಡಿಸೈಡ್ ಮಾಡ್ಲಿಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ದಟ್ ಫಸ್ಟ್ ಕ್ವೆಶನ್ ನಾನು ಹಾಕಿದ್ದೀನಿ ಅಲ್ಲಿ, ನಿಮ್ಮ ವೃತ್ತಿಯ ಗುರಿಗಳೇನು, ರೈಟ್? ಸೊ ನಿಮ್ ಮನ್ಸಿಗೆ ಏನ್ ಬರುತ್ತೆ ಬರೀರಿ, ದರ್ ಇಸ್ ನೋ ಪ್ರಾಬ್ಲಮ್. ಇಫ್ ಯು ಆರ್ ವೆರಿ ಯಂಗ್, ಸ್ಕೂಲಲ್ಲಿ ಇದ್ರೆ ನಿಮ್ ಮನ್ಸಲ್ಲಿ ಏನ್ ನಿಮ್ಗೆ ಬರುತ್ತೆ ಬರೀರಿ, ಅಲ್ಲಿ ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಬರೆಯೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಮನ್ಸಲ್ಲಿ ಇದ್ದಿದ್ದು ಒಂದು ಪೇಪರ್ ಅಲ್ಲಿ ಬರೆದ್ರೇನೆ ನಮಗೆ ಅದ ಕ್ಲಾರಿಟಿ ಸಿಗೋದು. ದೋಸ್ ಯು ಹವ್ ಡಿಸೈಡೆಡ್ ಅಂಡ್ ಯು ಆರ್ ಆಲ್ರೆಡಿ ಡೂಯಿಂಗ್ ಯುವರ್ ಇಂಜಿನಿಯರಿಂಗ್ ಆರ್ ಇಫ್ ಯು ಆರ್ ಆಲ್ರೆಡಿ ಇನ್ ಯುವರ್ PUC, ಹಾಗಿದ್ರು ನಿಮ್ಗೆ ಮನ್ಸಲ್ಲಿ ಒಂದು ಐಡಿಯಾ ಇರುತ್ತೆ, ನಾನು ಇಂಜಿನಿಯರ್ ಆಗ್ಬೇಕು ಅಂದ್ರೆ ಹೇಳಿದ್ರೆ ಸಾಲದು, ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು ಅಂತ ಕೆಲವರು ಬರೀತೀರಾ. Someone will say ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗ್ಬೇಕು. These are all your career goals. There might be ಇಲ್ಲಿರೋರು ಯಾರು ಒಬ್ರು ಇರ್ಬೋದು who will say I want to work in this company. I'm sure that ಕೆಲವರು ಹೇಳ್ತಾರೆ ನಾನು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ಬೇಕು, ನಂಗೆ ಆಸೆ ಇದಿದೆ. If that is also your career goal, please write it there. And I'm sure ಈ ಗ್ರೂಪ್ ಅಲ್ಲಿ there are people ಯಾರಿಗೆ ಸ್ವಂತವಾಗಿ ಏನಾದ್ರು ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. So I want to be, let's say, the CEO of a IT company ಅಂತ ಆಸೆ ಇದ್ದವ್ರು ಅದನ್ನ ಬರಿಬೇಕು. ನೀವು ಫಸ್ಟ್ ಬರಿಬೇಕು, ಅಲ್ಲಿಗೆ ಹೋಗೋದು ಹೇಗೆ ಅನ್ನೋದು ನಾವು ನೋಡೋಣ. ಓಕೆ, ಸೊ ನಿಮ್ ಆಸೆಗಳೇನಿದೆ ದಯವಿಟ್ಟು ಒಂದು ಪೇಪರ್ ಅಲ್ಲಿ ಸದ್ಯಕ್ಕೆ ಇವಾಗ ಬರೀರಿ. ಕೆರಿಯರ್ ಗೋಲ್ಸ್, ಯು ಮೈಟ್ ಹ್ಯಾವ್ ಮೋರ್ ದನ್ ಒನ್ ಕೆರಿಯರ್ ಗೋಲ್ಸ್. ಐ ವಾಂಟ್ ಯು ಟು ಹ್ಯಾವ್ ಮೋರ್ ದನ್ ಒನ್ ಕೆರಿಯರ್ ಗೋಲ್ಸ್.
ಒಂದೇ ಕೆರಿಯರ್ ಗೋಲ್ ಇಟ್ಕೋಬೇಡಿ. ಲೈಫಲ್ಲಿ ಯು ಶುಡ್ ಹ್ಯಾವ್ ಅಟ್ ಲೀಸ್ಟ್ ಅಬೌಟ್ 5 of them, right? The next thing is ನಿಮ್ಮ ಕೋರ್ ವ್ಯಾಲ್ಯೂಸ್ ಏನು, ನಿಮ್ಮ ಮುಖ್ಯ ಮೌಲ್ಯಗಳು ಯಾವುವು ನಿಮ್ಮಲ್ಲಿರೋದು. ನೀವು ಆನೆಸ್ಟ್ ಆಗಿರ್ಬೋದು. ಸಮಟ್ ಮೈಟ್ ಸೇ ನಾನು ಚೆನ್ನಾಗಿ ಮಾತಾಡ್ತೀನಿ ಮ್ಯಾಮ್, ಐ ಕ್ಯಾನ್ ಗೋ ಅಂಡ್ ಸ್ಪೀಕ್ ವೆರಿ ವೆಲ್ ಫಸ್ಟ್. ದೆರ್ ಮೈಟ್ ಬಿ ಸಮನ್ ಹೂ ಸೇಸ್ ನಾನು ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ಎಕ್ಸಲೆಂಟ್ ಆಗಿದ್ದೀನಿ. ರೈಟ್ ಇಟ್ ಡೌನ್. ನೀವು ಯಾವ್ದ್ರಲ್ಲಿ ಯು ಆರ್ ಶೈನಿಂಗ್ ಇನ್ ವಿಚ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಯು ರೈಟ್ ಇಟ್ ಡೌನ್. ಯಾರಿಗೋ ಫಿಸಿಕ್ಸ್ ಇಷ್ಟ ಆಗ್ಬೋದು, ಮ್ಯಾಥ್ಸ್ ಇಷ್ಟ ಆಗ್ಬೋದು, ಮೇಡಮ್ ಐ ಲೈಕ್ ಕೋಡಿಂಗ್ ಅಂತ ಯಾರೋ ಹೇಳ್ಬೋದು. ಸೊ ನಿಮ್ಗೆ ಏನ್ ಇಷ್ಟ ಇದೆ ಅದನ್ನು ದಯವಿಟ್ಟು ನಿಮ್ಮ ಕೋರ್ ವ್ಯಾಲ್ಯೂಸ್ ಅಲಾಂಗ್ ವಿತ್, ಯು ಮೈಟ್ ಬಿ ವೆರಿ ಗುಡ್ ಅಟ್ ಟಾಕಿಂಗ್. ನಿಮ್ ಕೆಲವರು ಮಕ್ಳು ಇರ್ತಾರೆ, ಅವ್ರು ತುಂಬಾ ಡಿಟರ್ಮಿನೇಷನ್ ಇರುತ್ತೆ, ನಾನು ಇದನ್ನ ಸಾಧಿಸೋ ತನಕ ನಾನು ಇಡುದಿಲ್ಲ ಅಂತ ಇದ್ರೂ ಯು ನೋ ಹೌ ಟು ವ್ಯಾಲ್ಯೂ ಯುವರ್ ಸೆಲ್ಫ್. ನಿಮ್ಗೆ ಗೊತ್ತು ನಿಮ್ದು ಏನು ಕೋರ್ ವ್ಯಾಲ್ಯೂಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಎಸ್ಪೆಷಲಿ ಚಿಲ್ಡ್ರನ್, just put it down on a sheet of paper. That's a very important thing for you to do, because that also is going to be helpful to decide your future. Very often you have something called as your hobbies. Now ನಾನು ಇದನ್ನ ತುಂಬಾ ಸ್ಟ್ರೆಸ್ ಮಾಡ್ತೀನಿ. So children who have hobbies, who have some kind, it could be a professional activity or it could just be even being in sports. You might be in your college sports team captain ಆಗಿರ್ಬೋದು, ಇಲ್ಲಾದ್ರೆ you might be a member of your soccer team in your school or in your college. You might be a badminton player. ಇಂಥದ್ದು ತುಂಬಾ ಮುಖ್ಯ. ಇದರಿಂದ ನೀವು ತುಂಬಾ ನಿಮ್ ಜೀವನದಲ್ಲೂ ಮುಂದೆ ಹೋಗಕ್ಕೆ, ನಿಮ್ ಕೆರಿಯರ್ ಪಾತ್ಗೂ ಆಗುತ್ತೆ. ಬಿಕಾಸ್ ಯು ಮೈಟ್ ಡಿಸೈಡ್ ಟು ಬಿ ಆಲ್ಸೋ ಅ ಸ್ಪೋರ್ಟ್ಸ್ ಪರ್ಸನ್, ರೈಟ್? ಈವನ್ ಇಫ್ ದಟ್ ಇಸ್ ದೇರ್, ದಟ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ಸೊ ಅದನ್ನ ಇಟ್ಕೊಂಡಿರಿ. ಸರ್ ಮಂಜುನಾಥ್ ಸರ್, ವಿ ಹ್ಯಾವ್ ಲಾಸ್ಟ್ ದ PPT sir. Yeah, thank you. Yeah. No, I was trying to admit people who have joined. Just I know. I'm sorry, I'm not able to take care of my yeah. So next is what subjects interest me. Idu tumba mukhya. I'll just give you about 5 seconds when I'm speaking also. Makle, no matter what, nimma heart alli irodu, what is the subject that interests you? Okay, so yaro, it does not have to be engineering. New school alli idre, you might tell, madam, I like physics, or you might say, I like to do some small games. I love to play games antanu heltare kelu maklu. It is good. So you can develop games. You can come into an IT sector. You can join a company which develops games, right? So our directional hogbodu, but write down what are the subjects that you are interested in. That is very, very important for the student now. So you have written ishtottige nim career goal bardidira. Yav engineer agbeku andre yav engineer agbeku, athava nan lawyer agbeku andre then what kind of a lawyer I want to be. Do I want to be a criminal lawyer? Do I want to be a regular domestic lawyer, right? Do I want to be a corporate lawyer? ಇಂಥದನ್ನು ಬರಿಬೇಕು. ಇಫ್ ಯು ವಾಂಟ್ ಟು ಡೂ ಯುವರ್ ನಿಮ್ಮ ಮುಖ್ಯ ಮೌಲ್ಯಗಳು, ದಟ್ ಶುಡ್ ಬಿ ರಿಟನ್ ಡೌನ್. ಐ ಹೋಪ್ ನೀವು ಅದನ್ನು ಬರೆದಿದ್ದೀರಾ. ನಿಮ್ಮ ಹಾಬೀಸ್ ಬರಿಬೇಕು, ವೆರಿ ಇಂಪಾರ್ಟೆಂಟ್. ಅಂಡ್ ದ ಸಬ್ಜೆಕ್ಟ್ಸ್ ದಟ್ ಇಂಟ್ರೆಸ್ಟ್ ಯು, ರೈಟ್? ಇದರಿಂದನೇ ನೀವು ನಿಮ್ಮ ಡಿರೆಕ್ಷನ್ಸ್ ನ ನೀವು ತಗೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕೆರಿಯರ್ ಪಾತ್. ವಾಟ್ ಆರ್ ಮೈ ಎಬಿಲಿಟೀಸ್ ಅಂಡ್ ಸ್ಟ್ರೆಂತ್ಸ್? ನಿಮ್ಮ ಸ್ಕಿಲ್ಸ್, ಇಫ್ ಯು ಹ್ಯಾವ್ ಸ್ಕಿಲ್ಸ್ which is a part of the subjects that interest me, which could also be a part of your core values, right? If you have specific skills, please adana bariri. I know that everyone is not an artist. I know everyone is not a singer, right? So if there are specific skills ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಆ ಸ್ಪೆಸಿಫಿಕ್ ಸ್ಕಿಲ್ಸ್ ನು ಬರೀರಿ. ಬರೆಯೋದು ತುಂಬಾ ಮುಖ್ಯ. ನಾವು ಸುಮ್ಮನೆ ಬಾಯಲ್ಲಿ ಹೇಳೋದು ಒಂಥರ, ಬುಕ್ ಅಲ್ಲಿ ಬರ್ದು ನಮ್ ಗೋಲ್ಸ್, ಇದನ್ನ ನೀವು ಎಸ್ಪೆಷಲಿ ಮಕ್ಳು ಇರೋರು ಇಲ್ಲಿ ದಯವಿಟ್ಟು ನೀವು ಬರೀರಿ. ಬರೀತಾರೆ ನಿಮ್ಗೆ ಯಾವ ರೀತಿ 10 ದಿನ ಆದ್ಮೇಲೆ ಅದ್ರ ಹಿಂದೆ ಹೋಗಿ ನೋಡಿದಾಗ್ಲೇ ಯು ವಿಲ್ ರಿಯಲೈಸ್ ವೇರ್ ಯು ಹ್ಯಾವ್ ಟು ಪ್ರೊಸೀಡ್. ಬರೀಲಿಲ್ಲ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಕೈಟ್ ವಿದೌಟ್ ಅ ಥ್ರೆಡ್. ಇಟ್ ವಿಲ್ ಸಿಂಪ್ಲಿ ಫ್ಲೈ. ಯಾವ ಕಡೆ ಗಾಳಿ ಬರುತ್ತೋ ಆ ಕಡೆ ಹೊಟ್ಟೋಗುತ್ತೆ. ಆ ತರ ಮಾಡ್ಬೇಡಿ. ರೈಟ್ ಇಟ್ ಡೌನ್ ಸೊ ಯು ಹ್ಯಾವ್ ಅ ಕ್ಲಿಯರ್ ಪಾತ್ ಇನ್ ಫ್ರಂಟ್ ಆಫ್ ಯು. ದಿಸ್ ಇಸ್ ದ ಲಾಸ್ಟ್ ಪಾರ್ಟ್. ಆಮ್ ಐ ಇಂಟ್ರೆಸ್ಟೆಡ್ ಇನ್ ಮ್ಯಾನೇಜ್ಮೆಂಟ್ ಆರ್ ಟೆಕ್ನಿಕಲ್ ಗೋಲ್? ಇದನ್ನ ಎಲ್ಲರೂ ಇವಾಗಲೇ ಡಿಸೈಡ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಕೆಲವ್ರಿಗೆ ಲೇಟರ್ ಇನ್ ಲೈಫ್ ಯು ಡಿಸೈಡ್, yes, it's management role is important for me. So right now this question is something ಎಲ್ಲರೂ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಮಕ್ಕಳಿಗೆ ಎಸ್ಪೆಷಲಿ ಆಗ್ಲಿಕ್ಕಿಲ್ಲ. ಸೊ ಬಟ್ ಓಲ್ಡರ್ ಒನ್ಸ್ ಆಲ್ರೆಡಿ ಇನ್ ಇಂಜಿನಿಯರಿಂಗ್, ಐ ಆಮ್ ಸಪೋಸ್ ಯು ಕ್ಯಾನ್ ಆನ್ಸರ್ ದಿಸ್ ಪಾರ್ಟ್. ಸೊ ಒನ್ಸ್ ಯು ಹ್ಯಾವ್ ಡನ್ ಸೋ ಮಚ್, ರೈಟ್? ಸೊ ವಾಟ್ಸ್ ದ ನೆಕ್ಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ? ಸೊ there is something, sir, next slide. We have something called as a SWOT analysis. Children who have heard it, good for you. ಯಾರು ಇದ್ರ ಬಗ್ಗೆ ಕೇಳಿಲ್ವೋ, ಅಗೇನ್ ಬುಕ್ ಮೇಲೆ ನೀವು 4 ವಿಷಯನ ಬರಿಬೇಕು. ನಿಮ್ಮ ಸ್ಟ್ರೆಂತ್ಸ್ ಏನು, ನೀವು ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀರಾ ಆಕ್ಚುಲಿ ಇದಕ್ಕಿಂತ ಮುಂಚೆ. ಬಟ್ ಏನ್ ನೀವು ಐಡೆಂಟಿಫೈ ಮಾಡಲ್ವೋ, ಯಾರಿಗೂ ಹೇಳೋ ನೆಸೆಸಿಟಿ ಇಲ್ಲ, ನಿಮಗ್ ಗೊತ್ತಿದ್ರೆ ಸಾಕು, ಈಸ್ ಯುವರ್ ವೀಕ್ನೆಸ್. ಸೊ ಐ ಮೈಟ್ ಬಿ ವೀಕ್ ಅಟ್ ಮ್ಯಾಥ್ಸ್, or I might be weak at writing. I'm not very good at writing. So ಈ ತರ ಇದ್ರೆ ದಯವಿಟ್ಟು ಇದನ್ನ ಬರ್ಕೊಳ್ಳಿ. ನಾವು ನಮ್ ವೀಕ್ನೆಸ್ ಬರ್ಕೊಳ್ಳೋದು so that we overcome that.
ಅದನ್ನು ಓವರ್ಕಮ್ ಮಾಡೋಕ್ಕೋಸ್ಕರ ನಾವು ಬರಿಬೇಕು. ಪ್ಲೀಸ್ ರಿಮೆಂಬರ್ ಎವ್ರಿ ಒನ್ ಹ್ಯಾಸ್ ವೀಕ್ನೆಸ್, ವಿ ಆರ್ ನಾಟ್ ಬಾರ್ನ್ ವಿದೌಟ್ ಇಟ್. ಮೂರನೇದು ಆಪರ್ಚುನಿಟೀಸ್. ಸೊ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ತರ ಆಪರ್ಚುನಿಟೀಸ್ ಇದೆ. ಇವಾಗ ಬೆಂಗಳೂರಲ್ಲಿರೋ ಮಕ್ಕಳಿಗೆ ಯುವರ್ ಆಪರ್ಚುನಿಟೀಸ್ ಮೈಟ್ ಬಿ ಅ ಡಿಫ್ರೆಂಟ್ ಕೈಂಡ್. ನಿಮಗೆ ಇಲ್ಲಿರೋ ನಿಮ್ಗೆ IT ಕಂಪ್ನೀಸ್ ಎಲ್ಲ ಇಲ್ಲೇ ಇದೆ. ಸೊ ಗೋಯಿಂಗ್ ಇನ್ ಥ್ರೂ ಅನ್ IT career might be an easier way for you to go ahead. IT colleges are more here, right? So nimdu opportunities with your locality is one. Okay, opportunities within family. Nim family ali they're supporting. If you are in this webinar, I'm sure nim ತಂದೆ ತಾಯಿ ಎಲ್ಲರೂ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದಕ್ಕೋಸ್ಕರ ಕೂತ್ಕೊಳ್ಳಿ ಮಾಡಿ ಅಂತ. So that is an important part. Your opportunities should be recognized. ಇದನ್ನು ಬರ್ಕೊಳ್ಳಿ. There is something called as threats. So you should identify your threats. Sometimes ನಿಮ್ಮಲ್ಲಿ your own ನೀವು ತುಂಬಾ ಲೇಜಿ ಆಗಿರ್ಬೋದು, ಸ್ಟಾರ್ಟ್ ಮಾಡೋದು ಮಾಡ್ತೀರಾ, ಆಮೇಲೆ ಇಂಟ್ರೆಸ್ಟ್ ಇರಲ್ಲ. ಇಲ್ಲ ಅಂದ್ರೆ ಯು ವಿಲ್ ಗೆಟ್ ಇನ್, ಆಮೇಲೆ ಎಲ್ಲೋ ಒಂದ್ ಕಡೆ ನಂಗೆ ಇದಕ್ಕಿಂತ ಚೆನ್ನಾಗಿ ಗೊತ್ತು, ನಾನು ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು ಅನ್ನೋ ಫೀಲಿಂಗ್ ಇರುತ್ತೆ. Those are something that you should go away with. There are certain threats which will bring you down. So ಮಕ್ಕಳು especially take care. ಈ threats ಗಳಿಂದ you should identify your threats. ನಿಮ್ಗೆ ಗೊತ್ತಿರಬೇಕು. You might be addicted to playing on your mobile, another threat. So something that you should avoid. ಆಯ್ತಾ? Then carry out your market research. So ನಾನು ಇವಾಗ ನಾನು ಇದ್ರಲ್ಲಿದ್ರೆ, let's say ನಾನು ರಾಣಿಬೆನ್ನೂರು ಇದ್ದೀನಿ. My father is from ರಾಣಿಬೆನ್ನೂರು. So ನಾನು ರಾಣಿಬೆನ್ನೂರಲ್ಲಿ ಇದ್ದು ಅಲ್ಲಿದ್ದೆ. My first indicating to where I want to go, it would be in the agricultural sector. ಅಲ್ಲಿ ತುಂಬಾ agriculture ತುಂಬಾ ಬೆಳೆಯುತ್ತೆ. There is a lot of scope for people who have got land to develop their agricultural ways. So agricultural college is there in Dharwad ಅಲ್ಲಿ, one of the best colleges. ಸೊ ಈ ತರ ಮಾರ್ಕೆಟ್ ರಿಸರ್ಚ್ ನಾನು ಮಾಡ್ಬೇಕು. ನಾನು ಇರೋ ಜಾಗದಲ್ಲಿ ಅಥವಾ ನನ್ನ ಸುತ್ತ ಯಾವುದಕ್ಕೆ ಪ್ರಾಮುಖ್ಯತೆ ಇದೆ, ವಾಟ್ ಇಸ್ ಪ್ರಾಮಿನೆಂಟ್, ವಾಟ್ ಕ್ಯಾನ್ ಐ ಡೂ ಟು ಕಮ್ ಅಪ್ ದೇರ್. ದಾವಣಗೆರೆ ಇಸ್ ನೋನ್ ಫಾರ್ ಇಟ್ಸ್ ಮಿಲ್ಸ್. ಅಲ್ಲಿ ಮಾಡ್ಬೋದಾ ನಾನು ಇದು ಈ ಪರ್ಟಿಕ್ಯುಲರ್ ಕೆರಿಯರ್ ನ ಕಂಟಿನ್ಯೂ ಮಾಡ್ಬೋದಾ ಅನ್ನೋದನ್ನ ನಾನು ಚೆನ್ನಾಗಿ ಅರಿವು ಮಾಡ್ಕೊಂಡಿರ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಐಡೆಂಟಿಫೈ ದಟ್. ಯು ನೀಡ್ ಟು ಗೆಟ್ ಟ್ರೈನಿಂಗ್ಸ್. ಸೊ ನೀವು ಮುಂದೆ ಹೋಗ್ಬೇಕು ಅಂದ್ರೆ ಬೈ ನಾವು ನಿಮ್ಗೆ ಗೊತ್ತು, ನಾನು ಟ್ರೈನ್ ಮಾಡ್ಕೋಬೇಕು, ಎಜುಕೇಶನ್ ಬೇಕು. ಒಂದು ಇಂಜಿನಿಯರ್ ಅಷ್ಟೇ ಆದ್ರೆ ಸಾಲಲ್ಲ. ಒಂದು ಕಾಲೇಜಿಗೆ ಸೇರಿ, ಇಲ್ಲಿ ತುಂಬಾ ಜನ ಪ್ರೊಫೆಸರ್ಸ್ ಇದ್ದಾರೆ ಗ್ರೂಪ್ ಅಲ್ಲಿ, ಸುಮ್ನೆ ಒಂದು ಕಾಲೇಜಿಗೆ ಸೇರಿ ನಾನು ಇಂಜಿನಿಯರಿಂಗ್ ಮಾಡಿದೆ, ಅಲ್ಲಿರೋ ಪಾಠ ಮಾಡ್ಬಿಟ್ಟು ನಾನು ಆಚೆ ಬಂದ್ರೆ ಸಾಕು ಅನ್ನೋದು ತಪ್ಪು. ಅದ್ ಯಾವತ್ತೂ ವರ್ಕೌಟ್ ಆಗಲ್ಲ. ಸೊ ಯು ಶುಡ್ ಫೈಂಡ್ ಔಟ್ ನಿಮಗೆ ಯಾವ ಟ್ರೈನಿಂಗ್ ಬೇಕಾಗತ್ತೆ. ನೀವು ಸ್ಪೆಸಿಫಿಕ್ ಆಗಿ ನಾನು ಇವಾಗ IT ಫೀಲ್ಡ್ ಅಲ್ಲಿ ಇದ್ದೀನಿ, ನಾನು ಟೀಚಿಂಗ್ ಮಾಡ್ಬೇಕು ಅಂದ್ರೂ ಐ ಶುಡ್ ಬಿ ಟ್ರೈನ್ಡ್ ಸ್ಪೆಸಿಫಿಕ್ಲಿ ಫಾರ್ ದಿಸ್ ಅಂಡ್ ವಿ ಗೆಟ್ ಟ್ರೈನ್ಡ್. ನಮ್ಗೆ ಟೀಚರ್ಸ್ಗೂ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ, ದಟ್ಸ್ ಅ ಟ್ರೈನಿಂಗ್. ಸೊ ಅದೇ ತರ ನೀವು ಮಕ್ಕಳು ಐಡೆಂಟಿಫೈ ಮಾಡ್ಬೇಕು ನಿಮ್ಗೆ ಯಾವ ತರ ಟ್ರೈನಿಂಗ್ ಬೇಕು ಅಂತ. ಸೊ ನಾನ್ ಹೇಳ್ತಿರೋದು ಹೋಲಿಸ್ಟಿಕ್ ಆಗಿ, ನಾನ್ ಹೇಳ್ತಿರೋದು ನಿಮ್ಗೆ 2-3 ವರ್ಷ ತಗೊಳುತ್ತೆ ಫುಲ್ ಕಂಪ್ಲೀಟ್ ಆಗಕ್ಕೆ. ಬಟ್ ಕೀಪ್ ದಿಸ್ ಇನ್ ಮೈಂಡ್. ಹೋಪ್ಫುಲಿ PPTನೂ ನಾನು ಶೇರ್ ಮಾಡ್ತೀನಿ. ಕೀಪ್ ಇಟ್ ವಿತ್ ಯು ಸೊ ದಟ್ ಯು ನೋ ವಾಟ್ ಹಸ್ ಟು ಬಿ ಡನ್. ಯು ನೀಡ್ ಇಂಟರ್ನ್ಶಿಪ್ಸ್. ಆಲ್ ಮಕ್ಕಳು, ಇಲ್ಲಿರೋ ಎಲ್ಲಾ ಮಕ್ಕಳು ಹೂ ಆರ್ ಆಲ್ಸೋ ಡೂಯಿಂಗ್ ದೇರ್ ಇಂಜಿನಿಯರಿಂಗ್, ಇಂಟರ್ನ್ಶಿಪ್ಸ್ ಅನ್ನೋದು ತುಂಬಾ ಮುಖ್ಯ, ಎಸ್ಪೆಷಲಿ ಈ ಕಾಲದಲ್ಲಿ. ಏನಕ್ಕೆ ಮಾಡ್ಬೇಕು ಅಂದ್ರೆ 2 ರೀಸನ್ ಮಾಡ್ಬೇಕು ಇಂಟರ್ನ್ಶಿಪ್. ಒಂದು, ಕಂಪನಿಯಲ್ಲಿ ಯಾವ ತರ ಇರುತ್ತೆ ಅಂತ ಹೋಗಿ ಕೆಲಸ ಮಾಡಿದಾಗ್ಲೇ ಗೊತ್ತಾಗೋದು. ನಾವು ಓದಿರೋದೇ ಒಂದಿರುತ್ತೆ, ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದಿರುತ್ತೆ. ದಟ್ ಈಸ್ ಒನ್ ಆಸ್ಪೆಕ್ಟ್ ಆಫ್ ಇಂಟರ್ನ್ಶಿಪ್. ದ ಸೆಕೆಂಡ್ ಥಿಂಗ್ ಯು ವಿಲ್ ಸಿ ವೆನ್ ಯು ಡೂಯಿಂಗ್ ಇಂಟರ್ನ್ಶಿಪ್ ಇಸ್ ದಟ್, ನಾನು ಇಲ್ಲಿ ಕುತ್ಕೊಂಡು ಹೇಳ್ತೀನಿ ನನಗೆ ಈ ಜಾಗ ತುಂಬಾ ಇಷ್ಟ, ಐ ವಾಂಟ್ ಟು ಬಿ ಇನ್ ದ ಆಟೋಮೊಬೈಲ್ ಸೆಕ್ಟರ್ ಅಂತ ಹೇಳ್ತೀನಿ ನಾನು. ಅಲ್ಲಿ ಹೋಗಿ ಇಂಟರ್ನ್ಶಿಪ್ ಮಾಡಿ 1 ತಿಂಗಳಾದ್ಮೇಲೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ದಟ್ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಅದಕ್ಕೆ ಇಲ್ಲಿ ಕೂತ್ಕೊಂಡು ಹೇಳೋದು ಒಂಥರ, ಅಲ್ಲಿ ಹೋಗಿ ಮಾಡಿದಾಗ್ಲೇ ಗೊತ್ತು ವಾಟ್ ಇಸ್ ದ ಆಕ್ಚುಯಲ್ ಸಿನಾರಿಯೋ ಅಂತ. ಸೊ ಇಂಟರ್ನ್ಶಿಪ್ ಆಲ್ಸೋ ಗೈಡ್ಸ್ ಯು ಇನ್ ದ ರೈಟ್ ಡೈರೆಕ್ಷನ್. ಇಟ್ ಟೆಲ್ಸ್ ಯು ನೀವು ಮಾಡಿದ ಚಾಯ್ಸ್ ಕರೆಕ್ಟಾ ಅಲ್ವಾ ಅಂತ. ಅದು ಫುಲ್ ದುಮ್ಬಿಟ್ರೆ ಕಷ್ಟ. ಸೊ ಇನಿಷಿಯಲಿ ನಿಮಗೆ ಗೊತ್ತಾಗುತ್ತೆ ಇದು ನನಗೆ ಮಾಡ್ಬೇಕಾ, ಓ ಹೌದು, ಐ ಆಮ್ ಗುಡ್ ಎಟ್ ದಿಸ್ ಆರ್ ನಾಟ್ ಅನ್ನೋದನ್ನ ನಿಮ್ಗೆ ಅರಿವು ಮಾಡ್ಕೊಡತ್ತೆ. ಸೊ ಇಂಟರ್ನ್ಶಿಪ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅಂಡ್ ದ ಥರ್ಡ್ ರೀಸನ್ ವುಡ್ ಬಿ, ಇಂಡಸ್ಟ್ರಿಗಳಿಗೆ ನೀವು ನಾಳೆ ಜಾಯಿನ್ ಆಗ್ಬೇಕು ಅಂದ್ರೆ, ಎಸ್ಪೆಷಲಿ IT ಇಂಡಸ್ಟ್ರಿ ಆಗ್ಲಿ ಅಥವಾ ಎನಿ ಅದರ್ ಇಂಡಸ್ಟ್ರಿ, they ask if you have done internship. Internship is a must. It helps people to understand that particular area that you want to get into. So ದಯವಿಟ್ಟು internship ಬಗ್ಗೆ I want you to have a good idea about it. So keep that in mind. ಇನ್ನೊಂದು ವಾಲಂಟರಿ ವರ್ಕ್ ಮಾಡಿ ಅಂತ ಹಾಕಿದ್ದೀನಿ. ಇದು ಮುಂಚೆ ನಮ್ಮ ಕಾಲಗಳಲ್ಲಿ, ಇನ್ಫ್ಯಾಕ್ಟ್ ನಮ್ಮ ತಂದೆ ತಾಯಿ ಕಾಲಗಳಲ್ಲಿ ಇನ್ನೂ ಇತ್ತು ಅನ್ಕೊಳ್ತೀನಿ, ಆಟೋಮ್ಯಾಟಿಕ್ ಆಗಿ ವಾಲಂಟರಿ ವರ್ಕ್ ಮಾಡ್ತಾ ಇದ್ರು. ಇವಾಗ ಎಸ್ಪೆಷಲಿ ಆಫ್ಟರ್ ಕೋವಿಡ್, ಸಮಟೈಮ್ಸ್ elders are doing a lot of voluntary work, but children have become a little in the house. You ಮಕ್ಕಳು ವಾಲಂಟರಿ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವು ಆಚೆ ಹೋಗಿ ನಿಮ್ಮಿಂದ ಹೆಲ್ಪ್ ಮಾಡಕ್ ಆದವ್ರಿಗೆ ನೀವು ಹೆಲ್ಪ್ ಮಾಡಿದ್ರೆ ನಿಮ್ಗೆ ತುಂಬಾ ಸಂತೋಷ ಕೊಡುತ್ತೆ. ಒಂದು, ಅಂಡ್ ಯು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಬೆಟರ್. ಎರಡನೇದು, ದಟ್ಸ್ ದ ಬೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್ ಇಸ್ ಟು ಡೂ ಸಮ್ ವಾಲಂಟರಿ ವರ್ಕ್.
Okay, whether you go as scribes, ಕೆಲವೊಂದ್ಸಲ ಎಷ್ಟೊಂದ್ಸಲ ಕಣ್ಣಿಲ್ದ ಮಕ್ಕಳಿಗೆ 10th standard exam ಬರೀಬೇಕಾದ್ರೆ you can go as scribes, you can write for them. So ಆ ತರ ಮಾಡೋದ್ರಲ್ಲೂ you will understand that you are more privileged. ನೀವು ಇವಾಗ ಇರೋ privilege ಇದೆ ಅಲ್ಲ, you have to understand that privilege. It's extremely important for you. Okay, so ಅದು ಪಾರ್ಟ್ನ ರಿಮೆಂಬರ್ ಮಾಡಿ ದಯವಿಟ್ಟು, that volunteering work is extremely important. And if ಇಲ್ಲಿ ಮಕ್ಕಳು anyone wants to go for higher studies abroad, ನಿಮ್ಮಲ್ಲಿ ತುಂಬಾ ಮಕ್ಕಳಿಗೆ MS ಮಾಡಬೇಕು ಅಂತ ಆಸೆ ಇದ್ರೆ, this voluntary work, if you put a certificate, it helps you to get your MS seats also. Okay, so they take a lot, tumba importance ಕೊಡ್ತಾರೆ. So please do voluntary work also. You can join voluntary organizations for this. Join a professional network. ಇಲ್ಲಿರೋ ಎಲ್ಲರಿಗೂ LinkedIn ಅಲ್ಲಿ ಇದ್ದಾರೆ. ನೀವು ಮಕ್ಕಳು by the time you are in PU also, you can create your LinkedIn resume. LinkedIn ಬರ್ಕೊಂಬಿಡಿ, those who have doubts. LinkedIn ಅಂತ ಇದೆ, LinkedIn professional. It's a very important network. It's a professional network. ಅಂದ್ರೆ ಪ್ರೊಫೆಷನಲ್ ನಿಮ್ ಕೆಲಸ, ನಿಮ್ ವೃತ್ತಿ ಕನ್ಸಿಡರ್ ಆಗೋ ನೆಟ್ವರ್ಕ್. ನೀವು ಎಷ್ಟು ಬೇಗ ಆ ನೆಟ್ವರ್ಕ್ ಕಡೆ ಹೋಗ್ತಿರೋ ನಿಮ್ಗೆ ಅಷ್ಟು ಒಳ್ಳೇದು. ಬಿಕಾಸ್ ನೀವು ಅಲ್ಲಿ ಯು ವಿಲ್ ಮೀಟ್ ಪೀಪಲ್ ಫ್ರಾಮ್ ಅ ಪರ್ಟಿಕ್ಯುಲರ್ ಏರಿಯಾ ವಿಚ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಯು ವಿಲ್ ಆಲ್ಸೋ ಬಿ ಏಬಲ್ ಟು ಇಂಟರಾಕ್ಟ್ ಅಂಡ್ ಅಂಡರ್ಸ್ಟ್ಯಾಂಡ್ ಇಂಡಸ್ಟ್ರಿಯಲ್ಲಿ ಏನ್ ಬೇಕಾಗತ್ತೆ ಅನ್ನೋದನ್ನು ಅಲ್ಲಿ ಪೋರ್ಟ್ರೇ ಮಾಡ್ತಾರೆ LinkedIn ಅಲ್ಲಿ. ಸೊ ನೀವು, ನಾನು ಹೇಳ್ದೆ ಅಲ್ಲ, ನೀವು ಟ್ರೈನಿಂಗ್ ಮಾಡ್ಕೋಬೇಕು ಅಂತ. ಸೊ ಆ ಟ್ರೈನಿಂಗ್ ಮಾಡ್ಕೊಳ್ಳೋಕೆ ನಾನು LinkedIn ಅಲ್ಲಿ ಇದ್ರೆ ತಾನೇ ನನಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನ್ ಬೇಕು. ಸೊ ಐ ಕ್ಯಾನ್ ಲರ್ನ್ ದಿಸ್. ಇದು ಇಲ್ಲ ಅಂದ್ರೆ ಸಮ್ ವೆರಿ ಆಫನ್ ಜಾಬ್ ಆಪರ್ಚುನಿಟೀಸ್ ನನ್ನ ಮಕ್ಕಳಿಗೆ, ನಮ್ಮ ಕಾಲೇಜ್ ಮಕ್ಕಳಿಗೂ ಬಂದಿದೆ. ಜಾಬ್ ಆಪರ್ಚುನಿಟೀಸ್ ವಿಲ್ ಕಮ್ ಥ್ರೂ ಯೋರ್ ಪ್ರೊಫೆಷನಲ್ ನೆಟ್ವರ್ಕ್. ಸೊ ಪ್ಲೀಸ್ ಇಲ್ಲಿರೋ ಎಲ್ಲಾ ಮಕ್ಕಳು, ನಾನು ನಿಮ್ಗೆ ಫಸ್ಟ್ ಹೇಳ್ಬೇಕು ಅಂದ್ರೆ, ಪ್ಲೀಸ್ ಜಾಯಿನ್ and be a part of LinkedIn and be very careful what you post. It is not a Facebook, it's not Twitter, it's very different. It's a professional network and you go there, ನಿಮ್ ರೆಸ್ಯೂಮೆ ಬಿಲ್ಡ್ ಆಗುತ್ತೆ. ನಿಮ್ ರೆಸ್ಯೂಮೆ ಯಾವ ತರ ಬಿಲ್ಡ್ ಮಾಡ್ಕೋಬೇಕು ನೀವು ಅನ್ನೋದು ನೀವು ಅಲ್ಲಿ ಹೋದಾಗ ಬೇರೆಯವ್ರನ್ನೂ ನೋಡಿದಾಗ ನಿಮಗೂ ಅರಿವು ಬರುತ್ತೆ. ಸೊ ಕೈಂಡ್ಲಿ ಟೇಕ್ ಕೇರ್ ಆಫ್ ದಟ್. ಅಂಡ್ ಲಾಸ್ಟ್, ಬಿ ಆಪ್ಟಿಮಿಸ್ಟಿಕ್. ಸೊ ಇಷ್ಟು ಕೇಳ್ಕೊಂಡಾಗ ಅಯ್ಯೋ ಇದೆಲ್ಲ ಇದೆ, ಹೀಗೆಲ್ಲ ಮಾಡ್ಬೇಕು ಅನ್ನೋ ಭಯ ಪಡೋದ ನೆಸೆಸಿಟಿ ಇಲ್ಲ. ಯು ಹ್ಯಾವ್ ಟು ಬಿ ವೆರಿ ಆಪ್ಟಿಮಿಸ್ಟಿಕ್. You should know exactly what is it you need to need. I think Chetan, you have a question? No? Okay. So being optimistic is extremely important. Okay. Sir, next. Yeah. So ishtu helidmele, so you have kind of got down your career goals. Yen ಮಾಡಬೇಕು ಅಂತ ಆಗಿದೆ, ನಿಮ್ಮ ಆಪ್ಷನ್ಸ್ ಏನು, ರೈಟ್? ಸೊ ನಾನು ಮಾತಾಡ್ತಿದ್ದೀನಿ, ನಾನು ಹೇಳ್ತಿದ್ದೀನಿ, ನೀವು ಬರ್ಕೊಳ್ತಿದ್ದೀರಾ. ಹೋಪ್ಫುಲಿ some of you are listening. But if it just stops here today, in ನಿಂತ್ಕೊಂಡ್ಬಿಟ್ರೆ, ಇಲ್ಲಿ ನಾನು ಮುಗಿಸಿದ ತಕ್ಷಣ ನೀವು ನಿಲ್ಲಿಸ್ಬಿಟ್ರೆ, it is not going to happen. Please work on whatever that you have planned for yourself. So keep that in mind. Sir, next slide, sir. Please go on mute. All of the people, please go on mute. Sir, Tipesh Kumbar sir, nimdu mute ಮಾಡಿ sir. Thank you so much. Sir, next slide. Thank you madam. Yes sir. So this slide nan prakara important if I have children. So 10th standard, 8th standard, 9th standard ಮಕ್ಕಳಿಗಿದ್ರೆ what is your next step ಅನ್ನೋದು important. So you'll see there science, arts, commerce, diploma. These are the options. ನಿಮ್ಗೆ ತುಂಬಾ ಆಪ್ಷನ್ಸ್ ಇದೆ. ಸೊ these are some of the options I put up. ನೀವು PU ಅಲ್ಲಿ ಏನ್ ತಗೋಬೇಕು ಅಂತಿದ್ರೆ, science if you want to pick up engineering or medicine. If you want to pick up law, then there is arts, commerce, etc. Or if you want to do pure sciences, you have arts, science, commerce again to pick up. So ನಿಮ್ದು ಆಪ್ಷನ್ಸ್ ಕರೆಂಟ್ಲಿ ನಾನು ಸ್ಕೂಲ್ ಅಲ್ಲಿ ಇದ್ರೆ, these are my options. ನೀವು ಸೆಕೆಂಡ್ PUC ಅಲ್ಲಿರೋ ಮಕ್ಕಳಾಗಿದ್ರೆ, ಫಸ್ಟ್ PU ಸೆಕೆಂಡ್ PUC ಅಲ್ಲಿರೋ ಮಕ್ಕಳಾಗಿದ್ರೆ, you already made this decision. So your next decision is ಯಾವ ಡಿಗ್ರಿ ಮಾಡಬೇಕು. Do I have to do pure sciences, BA ಮಾಡಬೇಕಾ, BSc ಮಾಡಬೇಕಾ? So children who want to do pure sciences do MSc, PhD, right? ಇದು ತುಂಬಾ ಒಳ್ಳೆ ಆಪ್ಷನ್. ಕೀಪ್ ಇಟ್ ಇನ್ ಮೈಂಡ್. ಪ್ಯೂರ್ ಸೈನ್ಸಸ್ ಇಂಟ್ರೆಸ್ಟ್ ಇರೋ ಮಕ್ಕಳು, ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇರೋರು, ಫಿಸಿಕ್ಸ್ ಇಂಟ್ರೆಸ್ಟ್ ಇರೋರು, ಫಾಲೋ ಯುವರ್ ಪ್ಯಾಷನ್. BSc ಮಾಡಿ, MSc ಮಾಡಿ, PhD ಮಾಡಿ, and you can go abroad, do your postdoc. There are a lot of things to be done. So keep that in mind. There are fine arts, B.Ed, engineering, medical, law. I have not put law illi. Idellanu will be a part of your choice that you have after your second PUC. Second PUC agi, if you are already in engineering, so ee group alli engineering mado makkಳು ಇದ್ದಿದ್ರೆ ಅಥವಾ BSc ಆ ತರ ಮಾಡಿರೋ ಮಕ್ಕಳು ಇದ್ರೆ, then your next option is masters. So ಯಾವ ತರ masters? You can do MSc,
you can do MA, you can do MTech, you can do abroad, MS madbodu, you can do MEd, B.Ed ಮಾಡಿದವರಿಗೆ MEd ಮಾಡಬಹುದು. ಸೊ ದಿಸ್ ನೀವು ಮೆಡಿಕಲ್ ಮಾಡಿದವರಿಗೆ MS ಇದೆ, MD ಇದೆ, ಡಿಪ್ಲೊಮಾ ಇನ್ ರೇಡಿಯಾಲಜಿ ಇದೆ, ಡಿಪ್ಲೊಮಾ ಇನ್ ವೆರೈಟಿ ಇಸ್ ದೇರ್, anesthesia, etc. These are all the options available for those who are already doing their engineering or medicine or other degree courses. ಇದನ್ನ ಮುಗಿಸ್ಬಿಟ್ಟಿದ್ರೆ ನೀವು ಆಲ್ರೆಡಿ ಇಂಜಿನಿಯರಿಂಗ್ ಮುಗಿಸಿ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದೀರಿ ಅಂದ್ರೆ ಯು ಸ್ಟಿಲ್ ಹ್ಯಾವ್ ಅ ಚಾಯ್ಸ್. ಯು ಹ್ಯಾವ್ ಅ ಚಾಯ್ಸ್ ಟು ಡೂ ಯುವರ್ ಡಾಕ್ಟರೇಟ್ಸ್. ಸೊ BA ಡಿಗ್ರಿ ಮಾಡೋರು MSc, BSc or rather MS, BS, BSc, all these children have doctorate. Something you should do. ನಮ್ಮಲ್ಲಿ ಸರ್ ಹೇಳಿದ್ರು ಡಾಕ್ಟರೇಟ್ ಮಾಡ್ಲಿಕ್ಕೆ ಹಿಂಜರಗಬಾರ್ದು, ಯು ಶುಡ್ ಡೂ ಇಟ್. ನಮ್ಮಲ್ಲಿ ತುಂಬಾ ಜನ ಮಾಡಿದ್ದಾರೆ ಸರ್, ಡಾಕ್ಟರೇಟ್ ಮಾಡಿದ್ದಾರೆ. ಐ ಹ್ಯಾವ್ ಮೈ ಓನ್ ಕಸಿನ್ ಆಲ್ಸೋ. ನೀವು ಯಾಕೆ ಮಾಡಬೇಕು ಡಾಕ್ಟರೇಟ್ ಅಂದ್ರೆ you become specialized in a particular direction. World needs the specializations. ನೀವು ಡಾಕ್ಟರೇಟ್ ಮಾಡಿದ್ರೆ ನಿಮ್ಗೆ ತುಂಬಾ ಡೋರ್ಸ್ ಓಪನ್ ಆಗುತ್ತೆ, ರಿಸರ್ಚ್ ಏರಿಯಾದಲ್ಲಿ ನಿಮ್ಗೆ ಓಪನ್ ಆಗುತ್ತೆ. I think Uma madam will also agree with me. This is something that is very important. You have to do your doctorates. Doctorate complete ಆದ್ಮೇಲೆ, yes madam, the complete ಆದ್ಮೇಲೆ the next thing you have is post doctorate. ಸೊ ಇದನ್ನ ನಾವು ಬಿಟ್ಬಿಡ್ತೀವಿ. ತುಂಬಾ ಜನ ಡಾಕ್ಟರೇಟ್ ಮಾಡ್ಬಿಟ್ಟು that's it ಅಂತ ಹೇಳ್ತೀವಿ. ಪೋಸ್ಟ್ ಡಾಕ್ಟರೇಟ್ ಮಾಡಕ್ ಹೋಗಿ ದಯವಿಟ್ಟು those or if anyone is doing their PhD already here and if you are in this group, then please think of doing post doctorate, because that is really going to open up a lot of doors for you abroad, in the world, all over. You will be wherever you go. It doesn't have to be abroad at all. Even in India, highest positions open for you when you do your post doctorate. You will work in IITs doing your post doctorate. ತುಂಬಾ ಜನ there will be call, IITs ಅಲ್ಲಿ ಕಾಲ್ ಮಾಡ್ತಾರೆ post doctorate ಗೆ. ದಯವಿಟ್ಟು ಅಪ್ಲೈ ಮಾಡಿ. 1 ವರ್ಷ 2 ವರ್ಷ ಅಂತ ಜಾಗದಲ್ಲಿ ನೀವು ಹೋಗಿ ಒಳ್ಳೆ ಅಲ್ಲಿರೋ ಪ್ರೊಫೆಸರ್ ಜೊತೆ ಮಿಕ್ಸ್ ಮಾಡಿದಾಗ there is lot of things you will learn. ನಿಮ್ ಪ್ರೊಫೆಷನಲ್ ಕೆರಿಯರ್ ತುಂಬಾ ಇಂಪ್ರೂವ್ ಆಗುತ್ತೆ ಇದರಿಂದ. ಸೊ ಕೀಪ್ ದಟ್ ಇನ್ ಮೈಂಡ್. ಬರೀ ಡಾಕ್ಟರೇಟ್ ಅಲ್ಲಿ ಮಾಡ್ಬಿಟ್ಟು ನಿಲ್ಲಿಸಬೇಡಿ. ಸೊ ಇದನ್ನ ನೀವು ನೋಡಿದಾಗ ಈ ಸ್ಲೈಡ್ ಅಲ್ಲಿ ಯು ವಿಲ್ ಗೆಟ್ ಅನ್ ಐಡಿಯಾ ವೇರ್ ಯು ಆರ್, ನೀವು ಎಲ್ಲಿ ಇದ್ರಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳು. ದೋಸ್ ಆರ್ ದೇರ್. ಸೊ ಎಷ್ಟು ಆಪ್ಷನ್ಸ್ ಇದೆ ನಿಮ್ಗೆ ಮುಂದೆ ಹೋಗಕ್ಕೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೇನೆ. ಸೊ ಕೀಪ್ ದಿಸ್ ಆಲ್ಸೋ ಇನ್ ಮೈಂಡ್. ಓಕೆ. ಸೊ ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ದಿಸ್ ಇಸ್ ಅ ವೆರಿ ಪಾಪ್ಯುಲರ್ ವಾಟ್ಸ್ಆಪ್. ನೀವು ಇದನ್ನ ನೋಡಿರ್ಬೋದು, ಎಲ್ಲರೂ ನೋಡಿರ್ತೀರಾ ಅನ್ಕೊಳ್ತೀನಿ. ವೆರಿ ಪಾಪ್ಯುಲರ್ ವಾಟ್ಸ್ಆಪ್ ಪಾರ್ಟ್ ವಿಚ್ ಇಸ್ ದೇರ್. ನಾನು ಇದನ್ನ ಡಿಸ್ಕಸ್ ಮಾಡೋದಿಲ್ಲ, ಇಟ್ಟಿದ್ದೇನೆ ಇಲ್ಲಿ. ಬಿಕಾಸ್ ದಿಸ್ ಕ್ಲಿಯರ್ಲಿ ಶೋಸ್ ಏನ್ ಮಾಡ್ಬೋದು ನಾವು ಅನ್ನೋದನ್ನ ಇಲ್ಲಿರುತ್ತೆ. ಬಟ್ ಇದನ್ನ ಕೆಲಸ ನೋಡಕ್ ಹೋದ್ರೆ, ಇವಾಗ ನೋಡಕ್ ಹೋದ್ರೆ ಸುಮ್ನೆ ನೋಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ನೀವೆಲ್ಲ ಬರ್ಕೊಂಡಿರ್ತೀರಾ ಅಲ್ವಾ, ಇವಾಗ ನಾನು ಇದ್ ಮಾಡ್ಬೇಕು, ನಾನು ಇಲ್ಲಿಂದ ಇಲ್ಲಿ ಹೋಗ್ಬೇಕು, ನಾನು ಈ ಡಿಗ್ರಿ ಮಾಡ್ಬೇಕು, ನಂಗೆ ಇದ್ರಲ್ಲಿ ಆಸಕ್ತಿ ಇದೆ ಅಂತ ನೀವು ಬರ್ಕೊಂಡಾಗ ಇದನ್ನ ನೋಡಿದ್ರೆ ಯು ವಿಲ್ ಗೆಟ್ ಅನ್ ಐಡಿಯಾ ಆಫ್ ವೇರ್ ಯು ನೀಡ್ ಟು ಗೋ. ಓಕೆ. ಸೊ ಇದನ್ನ ಒಂದು ನಮ್ಮ ಮಕ್ಕಳೇ, ದಿಸ್ ಇಸ್ ಇದನ್ನ ಸುಮ್ನೆ ಹಿಂಗ್ ನೋಡಿದ್ರೆ ಇಟ್ಸ್ ಜಸ್ಟ್ ಅ ಕನ್ಫ್ಯೂಷನ್ ಫಾರ್ ಯು. ಡೋಂಟ್ ಡೂ ದಟ್. ಯು ಪ್ಲೀಸ್ ಗೋ ಥ್ರೂ ದಿಸ್ ಆಫ್ಟರ್ ಯು ಹ್ಯಾವ್ ಡಿಸೈಡೆಡ್, ರಿಟನ್ ಡೌನ್ ಅಂಡ್ ಡಿಸೈಡೆಡ್ ವಾಟ್ ಆರ್ ಯುವರ್ ಕೆರಿಯರ್ ಗೋಲ್ಸ್. ಓಕೆ. ಇದನ್ನ ನೀವು ಆಮೇಲೆ ನೋಡಿ, ನಿಧಾನವಾಗಿ ನೋಡಿ. ಐ ಟೋಲ್ಡ್ ಯು ಐಲ್ ಶೇರ್ ದಿಸ್ ವಿತ್ ಯು. ಐಲ್ ಆಸ್ಕ್ ಸರ್ ಟು ಶೇರ್ ದಿಸ್ ವಿತ್ ಯು. So you can look at this later also. Sir, now this is a very important thing. ನೀವು PU ಅಲ್ಲಾದ್ರೂ ಇರ್ಲಿ, ಸ್ಕೂಲ್ ಅಲ್ಲಾದ್ರೂ ಇರ್ಲಿ, ಅಥವಾ ಕಾಲೇಜ್ಗೆ ಹೋಗ್ತಾ ಇರ್ಲಿ, ಅಥವಾ ಪೋಸ್ಟ್ ಡಾಕ್ಟರ್ ಮಾಡಕ್ ಹೋಗ್ತಾ ಇರ್ಲಿ, ದಿಸ್ ಇಸ್ ಸಮಥಿಂಗ್ ನೀವು ಇವಾಗಲೇ ರೆಡಿ ಆಗ್ಬೇಕು. ಯು ಶುಡ್ ನೋ ದ ಟೈಪ್ಸ್ ಆಫ್ ಕಾಲೇಜಸ್ ದಟ್ ಆರ್ ಅವೈಲೇಬಲ್ ಫಾರ್ ಯು. ನೀವು ಇಷ್ಟಪಡೋ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ರೆ ವಾಟ್ ಆರ್ ದ ಟೈಪ್ಸ್ ಆಫ್ ಕಾಲೇಜಸ್ ದಟ್ ಆರ್ ದೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಸೊ ಯು ಹ್ಯಾವ್ ದೇರ್ ಗವರ್ಮೆಂಟ್ ಕಾಲೇಜಸ್. ಸೊ ಸರ್ಕಾರಿ ಕಾಲೇಜ್ ಇದೆ. ನೀವು ಮಾಡೋ ಫಾರ್ ಎಕ್ಸಾಂಪಲ್ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇದ್ರೆ, ವಿಚ್ ಆರ್ ದ ಗವರ್ಮೆಂಟ್ ಕಾಲೇಜಸ್ ಅವೈಲೇಬಲ್ ಇನ್ ಮೈ ಏರಿಯಾ ಅಲ್ವಾ. ನಾನು ಬೆಂಗಳೂರಲ್ಲಿದೆ, ವಿಚ್ ಆರ್ ಮೈ ಗವರ್ಮೆಂಟ್ ಕಾಲೇಜಸ್ ವಿಚ್ ಆಫರ್ ಕಂಪ್ಯೂಟರ್ ಸೈನ್ಸ್. ಇದನ್ನ ನನಗೆ ಅರಿವಿರಬೇಕು. ಪ್ರೈವೇಟ್ ಕಾಲೇಜಸ್, ರೈಟ್, ಪ್ರೈವೇಟ್ ಕಾಲೇಜಸ್ ಇದೆ. ಸೊ ಖಾಸಗಿ ಕಾಲೇಜ್ಗಳನ್ನು ನೀವು ನೋಡ್ಕೋಬೇಕು. ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇರುತ್ತೆ ಕೆಲವರಿಗೆ, ಅದೆಲ್ಲಾ ಕಾಲೇಜಲ್ಲೂ ಸಿಗಲ್ಲ. ಸೊ ನಿಮ್ ಸುತ್ತಮುತ್ತ ಗವರ್ಮೆಂಟ್ ಕಾಲೇಜಲ್ಲಿ ಯಾವ ಕಾಲೇಜಲ್ಲಿ ಇದೆ, ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಇದ್ರೆ ಯಾವ ಪ್ರೈವೇಟ್ ಕಾಲೇಜ್ಗಳಲ್ಲಿದೆ. ಆಟೋನಾಮಸ್ ಅಂತ ಹೊಸ ನೀವು ಕೇಳ್ಕೊಂಡಿರ್ತೀರಾ ಎಲ್ಲರೂ, ಆಟೋನಾಮಸ್ ಕಾಲೇಜಸ್ ಅಂತ. ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಡಿಫ್ರೆನ್ಸ್ ಅಂದ್ರೆ, ಆಟೋನಾಮಸ್ ಕಾಲೇಜಸ್ ಗಳಲ್ಲಿ ಕಾಲೇಜ್ಗೆ ಅಧಿಕಾರ ಇರುತ್ತೆ ಸಿಲೆಬಸ್ ಸೆಟ್ ಮಾಡ್ಲಿಕ್ಕೆ. ಸೊ ದ ಅಡ್ವಾಂಟೇಜಸ್, ಸಿಲೆಬಸ್ ಸೆಟ್ ಮಾಡಿದಾಗ they'll set the syllabus according to the recent trend ಅಂತ. ಸೊ ದಟ್ ಇಸ್ ಅ ರೀಸನ್ ಯು ಶುಡ್ ನೋ ದಿಸ್ ಡಿಫ್ರೆನ್ಸಸ್. ಇದನ್ನ ಕಲ್ತ್ಕೋಬೇಕು. ಇದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಗೊತ್ತಾಗ್ಬೇಕು ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಕಾಲ್ us. We are here to help you all and guide you in this direction. So ನಿಮ್ಗೆ ಗೊತ್ತಿರಬೇಕು what colleges are there. ನಿಮಗೆ ಇಷ್ಟವಾಗಿರೋ ಕೋರ್ಸ್ ಫಾಲೋ ಮಾಡೋದಕ್ಕೆ you should know the colleges which provide you that. The next thing you have is eligibility. So ನಾನು
ಮೆಡಿಕಲ್ ಮಾಡಬೇಕು ಅಥವಾ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಂಡ್ರೆ ಸಾಲೋದಿಲ್ಲ. ಕಾಲೇಜಸ್ ಗೊತ್ತಾದ್ಮೇಲೆ ಎಲಿಜಿಬಿಲಿಟಿ ಬೇಕು, ವಿದ್ಯಾ ಅರ್ಹತೆ ಏನು ಅನ್ನೋದು ನನ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಓನ್ಲಿ ದೆನ್ ನನಗೀಗ 60% ಬರ್ಬೇಕು ಅಂದ್ರೆ ನಾನು 60% ಬರ್ಲಿಕ್ಕೆ ಅದಕ್ಕಿಂತ ಜಾಸ್ತಿ ಬರ್ಲಿಕ್ಕೂ ಟ್ರೈ ಮಾಡ್ಬೇಕು ಅಲ್ವಾ. ನನ್ಗೆ 40% ಸಿಕ್ಬಿಟ್ಟು ನನ್ಗೆ ಈ ಕಾಲೇಜ್ ಬೇಕು ಅದು ಬೇಕು ಅಂದ್ರೆ ಆಗುದಿಲ್ಲ. ಸೊ ಯು ಶುಡ್ ನೋ, ನಾನು ಯಾವ್ದೋ ಒಂದು ರೂಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಆ ರೂಟ್, ಆ ದಾರಿಲಿ ಹೋಗಕ್ಕೆ ಒಂದು ಜಾಗ ಮುಟ್ಟಬೇಕು ಅಂದ್ರೆ ಅಲ್ಲಿ ಯಾವ ಬಸ್ ನಂಬರ್ ಹೋಗುತ್ತೆ ಅನ್ನೋ ಬಸ್ ನಂಬರ್ ಗೊತ್ತಿರ್ಬೇಕು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಟ್ ಆಫ್ ಪರ್ಸೆಂಟೇಜ್ ವೆರಿ ಇಂಪಾರ್ಟೆಂಟ್. ನಿಮ್ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ರೀ ರೆಕ್ವಿಸಿಟ್ಸ್ ಅಂತ ಇರುತ್ತೆ. ನಾನು ಮೆಡಿಕಲ್ ಮಾಡ್ಬೇಕು ಅಂದ್ರೆ ಬಯಾಲಜಿ ಇಸ್ ಅ ಮಸ್ಟ್ ಇನ್ PUC. ಐ ನೋ ನಿಮ್ಗೆ ಗೊತ್ತಿರುತ್ತೆ ಕೆಲವರಿಗೆ. ಐ ಆಮ್ ಗಿವಿಂಗ್ ಎ ವೆರಿ ಸಿಂಪಲ್ ಎಕ್ಸಾಂಪಲ್. ಈ ತರ ಬೇರೆ ಡೈರೆಕ್ಷನ್, ಈಗ MS ಮಾಡ್ಬೇಕು, MTech ಮಾಡ್ಬೇಕು ಅಂದ್ರೆ ದೇರ್ ಇಸ್ ಅ ಮಿನಿಮಮ್ ಪ್ರೀ ರೆಕ್ವಿಸಿಟ್. ಈ ಪ್ರೀ ರೆಕ್ವಿಸಿಟ್ಸ್ ಏನು ಅನ್ನೋ ಅರಿವು ನೀವು ಮುಂಚೆನೆ ಮಾಡಿಟ್ಕೊಂಡ್ರೆ ಒಳ್ಳೇದು. ಬಿಕಾಸ್ ನೀವು ಡೈರೆಕ್ಷನ್ ಕರೆಕ್ಟ್ ಆಗಿ ಹೋಗ್ತೀರಾ. ಎಲ್ಲೆಲ್ಲೋ ಹೋಗ್ಬಿಟ್ಟು ಆಮೇಲೆ ಆ ಜಾಗ ಮುಟ್ಟಲ್ಲ. ಸರ್ ಹೇಳಿದ್ರಲ್ಲ, ಅಡ್ಡಾದಿಡ್ಡಿಗೆ ಹೋಗ್ಬಿಟ್ಟು ಆಮೇಲೆ ಹೋಗಿ ಮುಟ್ತೀವಿ ಅಂತ, ಆ ಪ್ರಾಬ್ಲಮ್ ಬರಲ್ಲ. ಬಿಕಾಸ್ ನೀವು ಕ್ಲಿಯರ್ ಆಗಿರ್ತೀರಾ ನೀವು ಎಲ್ಲಿಂದ ಹೋಗ್ಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ. ಆಮೇಲೆ ನೀವು ಚೂಸ್ ಮಾಡೋ ಇನ್ಸ್ಟಿಟ್ಯೂಷನ್ಸ್, ವಿಚ್ ಎವರ್ ಇನ್ಸ್ಟಿಟ್ಯೂಷನ್ ಯು ಚೂಸ್, ನೀವು ನಾಳೆ ಹೋಗೋ PU ಕಾಲೇಜ್ ಆಗಿರ್ಲಿ, ನೀವು ಹೋಗೋ ಇಂಜಿನಿಯರಿಂಗ್ ಕಾಲೇಜ್ ಆಗ್ಲಿ, ಅಥವಾ ನೀವು ಹೋಗೋ ಡಿಗ್ರಿ ಕಾಲೇಜ್ ಆಗ್ಲಿ, ನೀವು ಹೋಗೋ ಮೆಡಿಕಲ್ ಕಾಲೇಜ್ ಆಗ್ಲಿ, ಎಲ್ಲಕ್ಕೆ ಹೋಗೋಂಗಿದ್ರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ 5 ಕೊಟ್ಟಿದ್ದೀನಿ ಪಾಯಿಂಟ್ಸ್ ನಾನು, ವೆರಿ ಇಂಪಾರ್ಟೆಂಟ್. ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಹೌ ಇಸ್ ದ ಜಾಬ್ ಆಪರ್ಚುನಿಟೀಸ್, ಪ್ಲೇಸ್ಮೆಂಟ್ಸ್ ಹೆಂಗ್ ನಡೀತಿದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ನಾನೊಂದು ಕೆಲ್ಸಕ್ಕೆ ಜಾಬ್ ಮಾಡಕ್ ಇಂಜಿನಿಯರಿಂಗ್ ಹೋಗ್ತಿದ್ದೀನಿ ಅಂದ್ರೆ ನನ್ ಫೈನಲಿ ಅಲ್ಲೊಂದು ಜಾಬ್ ಸಿಗ್ಬೇಕಲ್ವಾ, ಸುಮ್ನೆ ಹೋಗಿ ಮಾಡೋದಕ್ಕಲ್ಲ ತಾನೇ ನಾನು ಹೋಗೋದು. ಸೊ ಐ ಶುಡ್ ನೋ ಆ ಕಾಲೇಜಲ್ಲಿ ಚೆನ್ನಾಗಿ ಸಿಗತ್ತಾ ಜಾಬ್, ಅಲ್ಲಿ ಮಾಡಿದ್ರೆ ಇಂಜಿನಿಯರಿಂಗ್ ಅನ್ನೋದನ್ನ ನೀವು ಅರಿವು ಮಾಡ್ಕೊಂಡಿರ್ಬೇಕು. ಸುಮ್ನೆ ಹೋಗ್ಬಿಟ್ಟು ಇಲ್ಲಿ ಸಿಕ್ತು, ನನ್ ಮನೆ ಹತ್ರ ಇದೆ, ನಾನು ಸೇರ್ಕೊಂಡ್ಬಿಡ್ತೀನಿ ಅಂತ ಸೇರ್ಬೇಡಿ. ಓಕೆ, ಚೆಕ್ ದ ಜಾಬ್ ಆಪರ್ಚುನಿಟೀಸ್. ಇನೋವೇಷನ್. ಸೊ ಈ ಕಾಲೇಜು, ನೀವು ಜಾಯಿನ್ ಆಗೋ ಕಾಲೇಜಲ್ಲಿ ನಿಮ್ಮನ್ನ ಬೆಳೆಯಕ್ಕೆ ಇದೆಯಾ ಜಾಗ. ಸೊ ನಿಮ್ಮಲ್ಲಿ ಹೊಸ ಐಡಿಯಾಸ್ ಬಂದ್ರೆ, ನಿಮ್ಮ ಐಡಿಯಾಸ್ನ, ನಿಮ್ ಪ್ರಾಜೆಕ್ಟ್ಸ್ ನ ಮಾಡ್ಲಿಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರ ಅಂತ ಕಾಲೇಜ ಇದು. ಸೊ ನಿಮ್ಗೆ ಅರಿವಿದೆ, ಎಷ್ಟೋ ಕಾಲೇಜ್ಗಳಲ್ಲಿ ಹಾಕಿ ತೋರಿಸ್ತಾರೆ, ಪೇಪರ್ ಅಲ್ಲಿ ಬರುತ್ತೆ, ಈ ಮಕ್ಕಳು ಇದನ್ನ ಮಾಡಿದ್ದಾರೆ, ಹೊಸದಾಗಿ ಏನೋ ನೂತನವಾಗಿ ಹೊಸದಾಗಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ಹಾಕ್ತಾರೆ. ದಟ್ ಮೀನ್ಸ್ ದಟ್ ಇಸ್ ಅ ಕಾಲೇಜ್ ವಿತ್ ಸಪೋರ್ಟ್ಸ್ ಅಲ್ವಾ. ಸೊ ಅಂತ ಕಾಲೇಜ್ ಇದೆಯಾ ಅಂತ ನೀವು ಚೆಕ್ ಮಾಡ್ಬೇಕು. ಎಂಟರ್ಪ್ರಿನರ್ಶಿಪ್. ಸೊ ಈ ಕಾಲೇಜಲ್ಲಿ ಸ್ವಂತ ನಾವೇ ಒಂದು ಮಕ್ಕಳಿಗೆ, ಪ್ಲೀಸ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇವಾಗ ಎಲ್ಲಾ ಕಾಲೇಜ್ಗಳಲ್ಲಿ ನೀವೇ ಸ್ವಂತವಾಗಿ ಒಂದು ಕಂಪ್ನಿ ಓಪನ್ ಮಾಡ್ಬೇಕು ಅಂದ್ರೆ ಕಾಲೇಜ್ ಸಪೋರ್ಟ್ಸ್, ಮೆನಿ ಕಾಲೇಜಸ್ ಸಪೋರ್ಟ್. ಸೊ ಆ ತರ ಸಪೋರ್ಟ್ ಇದೆಯಾ ಈ ಕಾಲೇಜಲ್ಲಿ? ನಾಳೆ ನೀವೇ ಸ್ವಂತ ಒಂದು ಕಂಪ್ನಿ ಓಪನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕಾಲೇಜೇ ನಿಮಗೆ ಸಪೋರ್ಟ್ ಮಾಡುತ್ತಾ ಚೆಕ್ ಮಾಡಿ. ಇಟ್ಸ್ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಆ ಸಪೋರ್ಟ್ ಸಿಕ್ಕಿದ್ರೆ ಯು ಆರ್ ಎಟ್ ಅಡ್ವಾಂಟೇಜ್. ಕಲ್ಚರ್ ಆಫ್ ದಟ್ ಕಾಲೇಜ್. ಸೊ ನಮ್ಮ ಸಂಸ್ಕೃತಿ, ನಾವು ಒಂಥರ ಬೆಳೆದಿರ್ತೀವಿ, ಕಾಲೇಜ್ ಸಂಸ್ಕೃತಿ ನಮ್ಗೆ ಸೆಟ್ ಆಗತ್ತಾ? ಆರ್ ವಿ ಇನ್ ಸಿಂಕ್? ಯಾಕಂದ್ರೆ ನಾನೇ ಒಂಥರ ಇರ್ತೀನಿ, ನಾನು ಹೋಗೋ ಕಾಲೇಜ್ ಬೇರೆ ತರನೇ ಇದ್ರೆ ನಂಗೆ ಸೆಟ್ ಆಗ್ಲಿಲ್ಲ ಅಂದ್ರೆ ನಾನು ಓದಲ್ಲ. ಸೊ ಆ ಕಲ್ಚರ್ ಫಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದರ್ ಯು ಹ್ಯಾವ್ ಟು ಚೇಂಜ್ ಎ ಲಿಟಲ್, ಕಾಲೇಜ್ ಕೆನಾಟ್ ಚೇಂಜ್, ಸೊ ಯು ಹ್ಯಾವ್ ಟು ಚೇಂಜ್ ಅಂಡ್ ಫಿಟ್ ಯುವರ್ ಸೆಲ್ಫ್. ಸೊ ದಯವಿಟ್ಟು ಇಂಪಾರ್ಟೆಂಟ್, ಸುಮ್ನೆ ಧುಮುಕ್ಬೇಡಿ. ಎಲ್ಲಿ ಹೋಗ್ಬೇಕು ಅಂದ್ರೆ ದ ಕಲ್ಚರ್ ಫಿಟ್ ಇದೆಯಾ ಅಂತ ಚೆಕ್ ಮಾಡಿ. ಆಮೇಲೆ ನೀವು ಸೇರೋ ಕಾಲೇಜ್ಗಳಿಗೆ ವಿಷನ್ ಇದೆಯಾ? ಯಾಕಂದ್ರೆ ಆ ಕಾಲೇಜಲ್ಲಿ ಒಂದು ವಿಷನ್ ಇರಬೇಕು. ನಾವು ನೆಕ್ಸ್ಟ್ 5 years ಅಲ್ಲಿ ಟಾಪ್ ಕಾಲೇಜ್ ಆಗ್ತೀವಿ, ನೆಕ್ಸ್ಟ್ 2-3 years ಅಲ್ಲಿ ನಾವು ಇದನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಬರ್ಕೊಂಡಿರ್ತಾರೆ ಕಾಲೇಜು. ಅಂತ ಕಾಲೇಜ್ಗಳಲ್ಲಿ ಸೇರ್ಬೇಕು. ಯಾಕಂದ್ರೆ if the college wants to grow, then they will make their students grow also. Very, very important. So ನೀವು ಚೂಸ್ ಮಾಡೋ ಕಾಲೇಜಸ್ ಅಥವಾ ಸ್ಕೂಲ್ಸ್ ಅಥವಾ ನಾಳೆ ಡಿಗ್ರಿ ಕಾಲೇಜಸ್, ವಿಚ್ ಎವರ್ ಯು ಟೇಕ್, ಇದರಲ್ಲಿ ಈ 5 ಇಂಪಾರ್ಟೆಂಟ್ ಪ್ರಾಪರ್ಟಿ ನಿಮಗೆ ಮ್ಯಾಚ್ ಆಗತ್ತಾ ಅಂತ ಚೆಕ್ ಮಾಡಿ ಆಗಿ. ನನ್ನ ಫ್ರೆಂಡ್ ಸೇರ್ಕೊಂಡ್ರು ನಾನು ಸೇರ್ಕೊಳ್ತೀನಿ, ನನಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಇಬ್ರು ಕೋರ್ಸು, ನೋ ಪ್ರಾಬ್ಲಮ್. ನನ್ನ ಫ್ರೆಂಡ್ ಮೆಕ್ಯಾನಿಕಲ್ ಮಾಡ್ತಾ ಇದ್ದಾನೆ, ನಾನು ಮಾಡ್ತೀನಿ. ಅಥವಾ ನನ್ನ ಫ್ರೆಂಡ್ ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೆ, ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ನಾನು ಮಾಡ್ತೀನಿ. ಆ ತರ ದಯವಿಟ್ಟು ಮಾಡ್ಬೇಡಿ. Any course you pick up, any engineering course you pick up, I can talk for engineering, there is scope. ನಿಮ್ ಮನ್ಸಲ್ಲಿ ಬೆಳೆಯೋ ಇಂಟ್ರೆಸ್ಟ್ ಇದ್ರೆ 100% there is scope. ಓಕೆ, ಸೊ ದಯವಿಟ್ಟು ಆ ಪಾರ್ಟ್ನ ನೀವು ಮನ್ಸಲ್ಲಿ ಇಟ್ಕೊಂಡು ಸೆಲೆಕ್ಷನ್ ಮಾಡ್ಬೇಕು. ಸರ್ ನೆಕ್ಸ್ಟ್ ಸರ್. ಸೊ ಇದಕ್ಕೆ ನಿಮ್ಗೆ ಯಾವ ತರ ಕೌಶಲ್ಯಗಳು ಬೇಕು? ಓಕೆ, ನಾನು ಇವಾಗ ನಾನು ಹೇಳೋ ಕೌಶಲ್ಯಗಳು ಇಸ್ ನಾಟ್ ಜಸ್ಟ್ ಅಬೌಟ್ ಸಬ್ಜೆಕ್ಟ್ ಎಲ್ಲರೂ ಓದ್ತೀವಿ ಮಾಡ್ತೀವಿ. ಕಂಪ್ನಿಗಳು ನಮ್ಮ ಕಾಲೇಜ್, ಬಿಕಾಸ್ ಐ ಆಮ್ ಅ ಪ್ಲೇಸ್ಮೆಂಟ್ ಹೆಡ್ ನಮ್ಮ ಕಾಲೇಜಲ್ಲಿ, ಐ ಸಿ ದಿಸ್ ಇಸ್ ವಾಟ್ ಕಂಪ್ನೀಸ್ ಆರ್ ಆಸ್ಕಿಂಗ್. ಅವ್ರು ಕೇಳ್ತಾರೆ, ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇದೆಯಾ ನಿಮ್ಗೆ ಅಂತ, ಅಂದ್ರೆ ಸಮಸ್ಯೆ ಪರಿಹರಿಸುವ ಕೌಶಲ್ಯ ಇದೆಯಾ ಅಂತ. ಅದನ್ನ ನೀವು ಇಂಜಿನಿಯರಿಂಗ್ ಸೇರಿದಾಗ್ಲೇ ಮಾಡ್ಬೇಕಂತಿಲ್ಲ. ಆಕ್ಚುಲಿ ಚಿಕ್ಕ ಮಕ್ಕಳಲ್ಲೂ ನಾವು ನೋಡ್ಬೋದು. ನೀವು ಒಂದು 5-6 ಮಕ್ಕಳು ಜೊತೆಯಲ್ಲಿ ನೋಡಿದ್ರೆ there will be one child which knows how to solve a problem or will make an effort to solve a problem. ಸೊ ನಿಮ್ಗೆ ಅದ್ರಲ್ಲಿ ಬರ್ಬೇಕು, ಏನಾರ ಒಂದು ಪ್ರಾಬ್ಲಮ್ ಬಂದ್ರೆ ಹೆಂಗ್ ಸಾಲ್ವ್ ಮಾಡ್ಬೇಕು, ನಾನು ಭಯ ಪಡ್ಬೇಕಾ ಅಥವಾ ಪ್ರಾಬ್ಲಮ್ ನ ಚಿಕ್ಕ ಪೀಸ್ ಆಗಿ ಸ್ಮಾಲ್ ಬಿಟ್ಸ್ ಮಾಡ್ಬಿಟ್ಟು ಈಚ್ ಸ್ಮಾಲ್ ಪಾರ್ಟ್ ನಾನು ಸಾಲ್ವ್ ಮಾಡ್ಬೇಕಾ,
ಸೊ ಈ ಪಾರ್ಟ್ ನ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ನಿಮಗೆ ಕಷ್ಟ ಬಂದಾಗ ಜೀವನದಲ್ಲಿ ವಾಟ್ ಎವರ್, ನೀವು ಚಿಕ್ಕ ಮಕ್ಕಳಿದ್ದಾಗ್ಲೂ ಬರುತ್ತೆ ಅಂತದ್ ಬಂದಾಗ ಯು ಶುಡ್ ಸಿ ಹೌ ಟು ಸಾಲ್ವ್ ಇಟ್ ಅಂಡ್ ನಾಟ್ ಹೌ ಟು ರನ್ ಅವೇ ಫ್ರಮ್ ಇಟ್. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆರ್ ಇಂಪಾರ್ಟೆಂಟ್. ಡಿಸಿಷನ್ ಮೇಕಿಂಗ್, ತೀರ್ಮಾನ ಮಾಡೋದು. ಇಟ್ ಮೈಟ್ ಬಿ ಆಸ್ ಸಿಂಪಲ್ ಆಸ್ ಆರ್ಡರಿಂಗ್ ಫುಡ್ ಫಾರ್ ಯೋರ್ ಸೆಲ್ಫ್. ಎಷ್ಟೊಂದ್ಸಲ ಕನ್ಫ್ಯೂಷನ್ ಇರ್ತೀವಿ, ಅದ್ಬೇಕು ಇದ್ಬೇಕು ಇದ್ಬೇಕು ಅದ್ಬೇಕು ಅಂತ. ಆ ತರ ಆಗ್ಲೇಬಾರ್ದು, ರೈಟ್? ಯು ಶುಡ್ ಬಿ ವೆರಿ ಗುಡ್ ಅಟ್ ಡಿಸಿಷನ್ ಮೇಕಿಂಗ್. ಇಟ್ ಇಸ್ ಜಸ್ಟ್ ನಾಟ್ ಎ ಜಾಬ್. ಸ್ಮಾಲ್ ಥಿಂಗ್ಸ್ ಅಲ್ಲೂ ಗೊತ್ತಾಗುತ್ತೆ ನಮ್ಗೆ ತೀರ್ಮಾನ ಮಾಡುವ ಸ್ಕಿಲ್ ಇದೆಯಾ ಅನ್ನೋದು. ಕ್ರಿಯೇಟಿವ್ ಥಿಂಕಿಂಗ್, ಕಂಪನೀಸ್ ಆರ್ ಆಸ್ಕಿಂಗ್ ಫಾರ್ ದಿಸ್. ಓಕೆ, ಕ್ರಿಯೇಟಿವ್ ಥಿಂಕಿಂಗ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇವಾಗ ಬರೋ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ನೀವು ಸ್ಟ್ರೇಟ್ ಫಾರ್ವರ್ಡ್ ಮೆಥಡ್ ಇರಲ್ಲ. ಸೊ ಯು ನೀಡ್ ಟು ಹ್ಯಾವ್ ಅ ಇನೋವೇಟಿವ್ ಮೆಥಡ್. ನಿಮ್ ಮೈಂಡ್ ಬೇರೆ ತರನೇ ವರ್ಕ್ ಆಗ್ಬೇಕು ಅದನ್ನ ಸಾಲ್ವ್ ಮಾಡೋಕೆ. ಅದಕ್ಕೋಸ್ಕರ ಐ ಆಮ್ ಶೋರ್ ನಿಮ್ ಸ್ಕೂಲ್ಗಳಲ್ಲೇ ಇವಾಗ ಶುರು ಮಾಡ್ತಾ ಇದ್ದಾರೆ ದಟ್ ಯು ಶುಡ್ ಹ್ಯಾವ್ ಅ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು ವೆರೈಟಿ ಆಫ್ ವರ್ಕ್ಶಾಪ್ಸ್ ಆರ್ ಬೀಂಗ್ ಕ್ರಿಯೇಟೆಡ್. ಪ್ಲೀಸ್ ಅಟೆಂಡ್ ಮಾಡಿ ಇಂಥ ವರ್ಕ್ಶಾಪ್ಸ್ ನ, ಇಟ್ ವಿಲ್ ಹೆಲ್ಪ್ ಯು. ಕ್ರಿಟಿಕಲ್ ಥಿಂಕಿಂಗ್ ಅಂತೀವಿ, ವೆರಿ ಇಂಪಾರ್ಟೆಂಟ್ ಟು ಮೇಕ್ ಕ್ರಿಟಿಕಲ್ ಡಿಸಿಷನ್ಸ್. ಕೆಲವು ಕಡೆ ಇಟ್ಸ್ ನಾಟ್ ಅಬೌಟ್ ಮೇಕಿಂಗ್ ಅ ಡಿಸಿಷನ್ ರೈಟ್ ಆರ್ ರಾಂಗ್, ಇಟ್ಸ್ ಮೇಕಿಂಗ್ ಅ ಡಿಸಿಷನ್ ಫಾಸ್ಟ್ ಬಿಕಾಸ್ ದಟ್ ಮೇಕ್ಸ್ ಅ ಡಿಫರೆನ್ಸ್. ಇಂಥ ಕ್ರಿಟಿಕಲ್ ಥಿಂಕಿಂಗ್ ಸ್ಪೆಷಲ್ ಸ್ಕಿಲ್ಸ್ ನೀವು ಡೆವಲಪ್ ಮಾಡಬೇಕು. ಯಾರು ಹುಟ್ಟಿಂದ ಬರಲ್ಲ, ನಾವು ಡೆವಲಪ್ ಮಾಡ್ಕೋಬೇಕು ಇದನ್ನ. ಸೊ ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ಸೆಲ್ಫ್ ಅವೇರ್ನೆಸ್, ಐ ಹ್ಯಾವ್ ಟ್ರೈ ಟು ಕ್ರಿಯೇಟ್ ದಟ್. ನಿಮ್ಗೆ ಬರೀಲಿಕ್ಕೆ ಹೇಳಿದೆ ವಾಟ್ ಆರ್ ಯುವರ್ ಆಬ್ಜೆಕ್ಟಿವ್ಸ್, ವಾಟ್ ಆರ್ ಯುವರ್ ಕೆರಿಯರ್ ಗೋಲ್ಸ್, ಇದನ್ನೆಲ್ಲ ನಿಮ್ಗೆ ನಾನು ಬರೀಲಿಕ್ಕೆ ಹೇಳಿದೆ. ಏನಕ್ಕಂದ್ರೆ ಟು ಕ್ರಿಯೇಟ್ ದಟ್ ಸೆಲ್ಫ್ ಅವೇರ್ನೆಸ್. ನೀವು ಏನು, ನಿಮ್ಮಲ್ಲಿ ಯಾವ ಸ್ಟ್ರೆಂತ್ ಇದೆ, ಯಾವ ವೀಕ್ನೆಸ್ ಇದೆ, ಯಾವ ಥ್ರೆಟ್ಸ್ ಇದೆ, ನಿಮ್ಗೆ ಯಾವ ಅಪರ್ಚುನಿಟೀಸ್ ನಿಮ್ಗೆ ಅವೈಲೇಬಲ್ ಇದೆ, ನಿಮ್ ಬಗ್ಗೆನೆ ನಾವು ರಾದರ್ ಐ ವುಡ್ ಸೇ ನನ್ನ ಬಗ್ಗೆನೆ ನನಗೆ ಚೆನ್ನಾಗಿ ಗೊತ್ತಿರಬೇಕು ಫಸ್ಟ್. ಸೊ ಸೇಮ್ ಥಿಂಗ್ ಅಪ್ಲೈಸ್ ಟು ಈಚ್ ಆಫ್ ಅಸ್. ಸೊ ಅದನ್ನ ನಾವು ಬರೆದ್ರೆ ನಮ್ಗೆ ಗೊತ್ತಾಗುತ್ತೆ. ಸಹಾನುಭೂತಿ ಇರಬೇಕು, ಎಂಪತಿ, ಅದಕ್ಕೆ ವಾಲಂಟರಿ ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಿದ್ದು ನಾನು. ಗುಡ್ ಆಟಿಟ್ಯೂಡ್ ಇರಬೇಕು, ಪ್ಲೀಸಿಂಗ್ ಪರ್ಸನಾಲಿಟಿ ಇರಬೇಕು, ಅಂಡ್ ಯು ಶುಡ್ ಬಿ ಮಲ್ಟಿಫೆಸೆಟೆಡ್. ಸೊ ಕಂಪ್ನಿಗಳು when they do group discussions, ನಿಮ್ ಇಂಟರ್ವ್ಯೂಸ್ ನಡಿಬೇಕಾದ್ರೆ ಗ್ರೂಪ್ ಡಿಸ್ಕಷನ್ಸ್ ಎಕ್ಸೆಟ್ರಾ ಮಾಡ್ಬೇಕಾದ್ರೆ these are the skills they are searching for. Sir, next slide, sir. There are one more set of life skills. Manjunath sir, next slide, sir. So you have, yes, thank you. So you have adaptable. ನೀವು ಒಂದು ಕಡೆ ಸೇರಿದ್ರೆ ಅಲ್ಲಿ ಹೊಂದಿಕೊಂಡು ಹೋಗ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು 100% ಸ್ಟೂಡೆಂಟ್ ಆಗಿರ್ಬೋದು, 99% ಸ್ಟೂಡೆಂಟ್ ಆಗಿರ್ಬೋದು, ಇಫ್ ಐ ಆಮ್ ನಾಟ್ ಅಡ್ಯಾಪ್ಟಬಲ್, ಯಾವ ಕಂಪ್ನಿಯವರು ಬಂದು ನಮ್ಮನ್ನು ಕರ್ಕೊಂಡು ಹೋಗಲ್ಲ. ಸೆಕೆಂಡ್ಲಿ ಕೋಚಬಲ್ ಅಂತ ಹಾಕಿರ್ತೀವಿ ನಾವು. ವೈ ಐ ಸೇ ಕೋಚಬಲ್ ಇಸ್ ಒಂದು, ಈಗ ನಾನು ಟೀಚರ್ ಅಂತ ಹೇಳಿದ್ಮೇಲೆ ನಾನು ಇನ್ನೊಬ್ಬರಿಂದ ಕಲಿಯಕ್ ರೆಡಿ ಆಗಿಲ್ಲ ಅಂದ್ರೆ ನನ್ ತಪ್ಪು. ಐ ಆಮ್ ನಾಟ್ ಕೋಚಬಲ್ ಅಂತ ಮೀನಿಂಗ್. ನಾವು ಎಲ್ಲರಿಂದನೂ ಕಲಿಯಕ್ ರೆಡಿ ಇರಬೇಕು. ನೀವು ಕಂಪ್ನಿ ಜಾಯ್ನ್ ಆಗೋದ ನಿಮ್ಗಿಂತ ಚಿಕ್ಕ ವಯಸ್ಸರು ನಿಮ್ಗೆ ಸೀನಿಯರ್ ಆಗಿರ್ಬೋದು, ಅವರಿಂದ ಕಲೀಲಿಕ್ಕೆ ನೀವು ರೆಡಿ ಆಗಿರ್ಬೇಕು. ಓಕೆ, ನಾನೇನ್ ಇವ್ರ ಹತ್ರ ಕಲಿಯೋದು ಅಂತ ಮಾಡಿದ್ರೆ ನಮ್ಗೆ ಲೈಫಲ್ಲಿ ಮುಂದೆ ಹೋಗಕ್ಕೆ ಆಗುದಿಲ್ಲ. ಸೊ ನಾವು ಚಿಕ್ಕ ಮಕ್ಕಳಿಂದನೂ ನಾವು ಕಲಿಬೇಕು. ನಮ್ಮಿಂದ ವಯಸ್ಸಲ್ಲಿ ಚಿಕ್ಕವರಾಗಿದ್ರು ದೊಡ್ಡವರಿಂದನೂ ನಾವು ಕಲಿಬೇಕು. ಸೊ ಯು ಶುಡ್ ಬಿ ಕೋಚಬಲ್. ನನಗೆಲ್ಲಾ ಗೊತ್ತು ಅನ್ನೋ ಅಹಂ ಯಾವತ್ತೂ ಇರಬಾರ್ದು. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಯು ಶುಡ್ ಬಿ ಅ ಟೀಮ್ ಪ್ಲೇಯರ್. ಸೊ ದೋಸ್ ಹೂ ಆರ್ ಗುಡ್ ಇನ್ ಸ್ಪೋರ್ಟ್ಸ್, ನೀವು ಕ್ರಿಕೆಟ್, ಫುಟ್ಬಾಲ್ ಇಂಥ ಸ್ಪೋರ್ಟ್ಸ್ ಅಲ್ಲಿ ಆಡಿರೋ ಮಕ್ಕಳು ದೇ ವಿಲ್ ಬಿ ಗುಡ್ ಟೀಮ್ ಪ್ಲೇಯರ್ಸ್ ಬಿಕಾಸ್ ಅವ್ರಿಗೆ ಗೊತ್ತು ಟೀಮ್ ಅಲ್ಲೇ ವಿನ್ ಆಗಕ್ಕಾಗೋದು ಅಂತ, ಎಲ್ಲರೂ ವರ್ಕ್ ಆದ್ರೆ. ಸೊ ದಟ್ಸ್ ದ ರೀಸನ್ ಐ ಸೆಡ್ ನಿಮ್ ಪ್ಯಾಷನ್ಸ್, ನಿಮ್ ಹಾಬೀಸ್ ಇದ್ರೆ ನೀವು ಬರ್ಕೊಳ್ಳಿ, because this also helps you in your life. Communication skill, ಇದನ್ನ ನಾನು ತುಂಬಾ ಸ್ಟ್ರೆಸ್ ಮಾಡ್ತೀನಿ. ನಾನು ವರ್ಕ್ ಮಾಡೋ ಜಾಗದಲ್ಲಿ ನೋಡ್ತೀನಿ, ಮಕ್ಕಳು 90% ಇರೋ ಮಕ್ಕಳು ಬರ್ತಾರೆ, ಮಾತಾಡ್ಲಿಲ್ಲ ಅಂತ ಕೆಲಸ ಸಿಗಲ್ಲ. ನೀವು ಏನ್ ಹೇಳ್ಬೇಕು ಅನ್ನೋದನ್ನ ನಿಮ್ಗೆ ಹೇಳಿಕ್ ಆಗ್ಲಿಲ್ಲ ಅಂದ್ರೆ, ಆ ಕಡೆ ಇರೋರು ನೀವು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ, ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ಔಟ್. 100% ಇದ್ರೂ ವೇಸ್ಟ್ ಆಗುತ್ತೆ. ಅದೇ ನನ್ ಕೆಲವೊಂದ್ಸಲ ಮಕ್ಳು ಇರ್ತಾರೆ who will just have 70-80%, but excellent communication skills. They know how to deal with people, they know how to talk. Intharu get the best package. Okay, so nam college alli 40 lakh package, 50 lakh package maklu are getting selected. Why? Coachable, stress. I have also written that management of stress. Companies internship kottaga they check your stress level. Nimge eshtu stress tagolak tayariddira anta check ಮಾಡ್ತಾರೆ. These are all checking parts. ಸೊ ನೀವು ಇಂಟರ್ನ್ಶಿಪ್ ಮಾಡ್ಬೇಕಾದ್ರೆ ಕಂಪ್ನಿಯಲ್ಲಿ ಪರ್ಪಸ್ಲಿ ನಿಮ್ಗೆ ಕಷ್ಟ ಕೊಡ್ತಾರೆ. ರಾತ್ರಿ 10 ಗಂಟೆ 11 ಗಂಟೆ ತನಕ ಕೆಲಸ ಮಾಡಿ ಅಂತಾರೆ, ಓವರ್ ನೈಟ್ ಜಾಬ್ ಕಂಪ್ಲೀಟ್ ಮಾಡ್ಬೇಕು ಅಂತಾರೆ, ಟು ಚೆಕ್ ಯುವರ್ ಸ್ಟ್ರೆಸ್ ಲೆವೆಲ್. ಓಕೆ, ಸೊ ಯು ಶುಡ್ ಬಿ ಏಬಲ್ ಟು ಮ್ಯಾನೇಜ್. ಅಯ್ಯೋ ನಂಗೆ ಸ್ಟ್ರೆಸ್ ಆಗೋಯ್ತು ಅಂತ ಸುಮ್ಮನೆ ಕುತ್ಕೊಳಕ್ ಆಗೋದಿಲ್ಲ, ಅಥವಾ ಅಯ್ಯೋ ನಂಗೆ ಸ್ಟ್ರೆಸ್ ಆಗೋಯ್ತು ನಂಗೆ ಇಂಥ ಕೆಲಸ ಬೇಡ ಅಂತ ಹೇಳಿಕ್ ಆಗೋದಿಲ್ಲ. ಎಲ್ಲರಿಗೂ ಸ್ಟ್ರೆಸ್ ಬರುತ್ತೆ. ಯು ಶುಡ್ ಲರ್ನ್ ಟು ಮ್ಯಾನೇಜ್ ಇಟ್. ಓಕೆ, ನಾಟ್ ಟೇಕ್ ಇಟ್ ಟು ಯುವರ್ ಹೆಡ್ ಟು ಮಚ್, ಬಟ್ ಲರ್ನ್ ಟು ಮ್ಯಾನೇಜ್ ಇಟ್. ಕೃತಜ್ಞತೆ ವೆರಿ ಇಂಪಾರ್ಟೆಂಟ್. ನೀವು ಕಂಪ್ನೀಸ್ ಅಲ್ಲಿ ಯು ವೋಂಟ್ ಬಿಲೀವ್, ದೇ ಒಬ್ಸರ್ವ್ ಪೀಪಲ್ ಹೂ ಹ್ಯಾವ್ ಗ್ರಾಟಿಟ್ಯೂಡ್. ನಾನು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಗ್ರಾಟಿಟ್ಯೂಡ್, ಹ್ಯಾಪಿನೆಸ್ ಟು ಬಿ, ಜಾಯ್ ಟು ಬಿ ಇನ್ ದಟ್ ಕಂಪ್ನಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಒಬ್ಸರ್ವ್ ಮಾಡ್ತಾರೆ.
ಏನೋ ನಾನು ಬಂದಿದ್ದೀನಿ, ನಾನೇ ದೊಡ್ಡ ಮನುಷ್ಯ, ನಾನು ಇಲ್ಲಿ ಇರ್ತೀನಿ ಅಂತ ಆ ತರ ಆಟಿಟ್ಯೂಡ್ ಇದ್ದವ್ರಿಗೆ ಡಸಂಟ್ ಹೆಲ್ಪ್ ಔಟ್. ಅಂಡ್ ಗ್ರಾಟಿಟ್ಯೂಡ್ ಆಲ್ಸೋ ಸ್ಟಾರ್ಟ್ಸ್ ಫ್ರಮ್ ಪೀಪಲ್ ಲೈಕ್ ಇವನ್ ಯುವರ್ ಪೇರೆಂಟ್ಸ್. ನಾನು ಮೊನ್ನೆನೂ ಒಂದ್ಸಲ ಟಾಕ್ ಅಲ್ಲಿ ಹೇಳಿದೆ, ನಿಮ್ ಪೇರೆಂಟ್ಸ್ ಗ್ರಾಟಿಟ್ಯೂಡ್ ತೋರಿಸಿ ಮಕ್ಕಳೇ, ಬಿಕಾಸ್ ವೆರಿ ಆಫನ್ ದೇ ಆರ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಯುವರ್ ಬ್ಯಾಕ್ಸ್ ಅಂಡ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಯು. ಇಫ್ ಯು ಆರ್ ಅಟೆಂಡಿಂಗ್ ಹಿಯರ್ ಟುಡೇ ಆಲ್ಸೋ ಇಸ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್. ಸೊ ತಂದೆ ತಾಯಿಗೆ ಗ್ರಾಟಿಟ್ಯೂಡ್ ತೋರಿಸಲಿಲ್ಲ ಅಂದ್ರೆ ಇಟ್ಸ್ ನೋ ಯೂಸ್ ಅಟ್ ಆಲ್. ಆಕ್ಚುಲಿ ನಿಮ್ ಗುರುಗಳು ಪ್ರತಿ ಒಬ್ರು ಮನುಷ್ಯರು, sometimes even the person that you would have met only for half an hour, you would have learned so much from him. Please show gratitude. Okay, be a gratitude also to be in India. That's also a very important part. And the last thing is lifelong learning. This is very, very important as coachable. Now ಜೀವನ ಪರ್ಯಂತ ಕಲೀಲಿಕ್ಕೆ ರೆಡಿ ಇರಬೇಕು, ಸೆಲ್ಫ್ ಸ್ಟಡಿ ಮಾಡ್ಲಿಕ್ಕೆ ರೆಡಿ ಇರಬೇಕು. ಅಯ್ಯೋ ನಾನು ಪೋಸ್ಟ್ ಡಾಕ್ಟರೇಟ್ ಆಗೋಯ್ತು, ಇನ್ಮೇಲೆ ನಾನು ಏನ್ ಕಲಿತೀನಿ, ನನಗೇನು ಕಲಿಯೋ ನೆಸೆಸಿಟಿ ಇಲ್ಲ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಇದನ್ನ ನಾವು ಯಾವಾಗ ಫಾಲೋ ಮಾಡ್ತೀವಿ, ಲೈಫ್ ಲಾಂಗ್ ಲರ್ನಿಂಗ್ ಯಾವಾಗ ಮಾಡ್ತೀವಿ, ಚಿಕ್ಕ ಮಕ್ಕಳಾಗ್ಲಿ, ನಾವು 60 ವರ್ಷ 70 ವರ್ಷ ಆಗ್ಲಿ, ಯು ಸಿ ದ ಓಲ್ಡರ್ ಪೀಪಲ್, ದೋಸ್ ಹೂ ಹ್ಯಾವ್ ಲೈಫ್ ಲಾಂಗ್ ಲರ್ನಿಂಗ್ ಆಲ್ವೇಸ್ ಆರ್ ಆಕ್ಟಿವ್ ಅಂಡ್ ಇನ್ ದ ಫ್ರಂಟ್. ವೆರಿ ಇಂಪಾರ್ಟೆಂಟ್. ನೆವರ್ ಸಿಟ್ ಬ್ಯಾಕ್. ಪ್ಲೀಸ್ ಹ್ಯಾವ್ ಲೈಫ್ ಲಾಂಗ್ ಲರ್ನಿಂಗ್ ಆಟಿಟ್ಯೂಡ್ ಇನ್. ಕಂಪ್ನಿಗಳು ಇದನ್ನೇ ಹುಡ್ಕೋದು, ನಿಮಗೆ ಜೀವನದಲ್ಲಿ ಮುಂದೆ ಹೋಗೋಕ್ಕೂ ಇದೇ ಹೆಲ್ಪ್ ಆಗೋದು. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ಸೊ this is the last part of my slide. So idralli dayaviಟ್ಟು if you have got your paper and pen in hand, if you don't have also, please think, ivaga ನೀವು ಯಾವ ಹಂತದಲ್ಲಿ ಇದ್ದೀರಿ, ನೀವು ಸ್ಕೂಲ್ ಲೆವೆಲ್ ಅಲ್ಲಿ ಇದ್ದೀರಾ, PU ಲೆವೆಲ್ ಅಲ್ಲಿ ಇದ್ದೀರಾ, ನಾ ಹಂತಗಳು ಕೊಟ್ಟಿದ್ದೆ, ಆ ಹಂತದಲ್ಲಿ ಇದ್ದೀರಾ, ಯಾವ್ದಾರ ಇದ್ದೀರಾ ಅಂತ ಬರ್ಕೊಂಡು ನಿಮ್ಮ ನಿರ್ಧಾರ ಏನು. ಸೊ ನಾನು ಸ್ಕೂಲಲ್ಲಿ 9th ಸ್ಟ್ಯಾಂಡರ್ಡ್ ಮಗು ಸ್ಟೂಡೆಂಟ್ ಆಗಿದ್ರೆ ಇವಾಗ ಐ ವಿಲ್ ಥಿಂಕ್, ಓಕೆ ನನಗೆ ಎರಡು ಬೇಕು, ನಾನು ಸೈನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಮಾಡ್ಕೋಬೇಕು ಅಂದಿದ್ದೀನಿ, ಅಥವಾ ಲಾ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ಬರೀರಿ ಅದನ್ನ. ನಾನು ಲಾ ಮಾಡ್ಕೋಬೇಕು ಅಂದಿದ್ದೀನಿ, ಅಥವಾ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಅಂತ ಎರಡು ಆಪ್ಷನ್ಸ್ ಇದ್ರೆ ಎರಡು ಆಪ್ಷನ್ಸ್ ಬರ್ಕೊಡಿ ದಯವಿಟ್ಟು. ಈ ಕೌಶಲ್ಯಗಳನ್ನು ನಾನು ವಾಟ್ ಶುಡ್ ಐ ಡೂ ಅಲ್ಲ, ಇದನ್ನ ಅಚೀವ್ ಮಾಡಕ್ಕೆ ಏನ್ ಸ್ಕಿಲ್ಸ್ ಬೇಕು. ಸೊ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗ್ಬೇಕು ಅಂದ್ರೆ ಐ ಶುಡ್ ಟೇಕ್ ಅಪ್ ಸೈನ್ಸ್, ಐ ಶುಡ್ ಬಿ ಗುಡ್ ಅಟ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ಸ್, ಮೈ ಫಿಸಿಕ್ಸ್ ಶುಡ್ ಬಿ ಗುಡ್, ಮೈ ಮ್ಯಾಥ್ಸ್ ಶುಡ್ ಬಿ ಗುಡ್. ಸೊ ಅದನ್ನ ಬರ್ಕೋಬೇಕು ನೀವು, ರೈಟ್. ಸೊ ಪುಟ್ ದಟ್ ನಮ್ ಸ್ಕಿಲ್ಸ್ ಏನೇನ್ ಬೇಕು ಅಲಾಂಗ್ ವಿತ್. If you also have, let's say I am not good at talking, communication skill is not good, ಅಥವಾ ನಂದು ಕನ್ನಡ ಸ್ಕಿಲ್, ಕನ್ನಡ ಮಾತಾಡ್ಲಿಕ್ಕೆ ನಾನು ಸ್ವಲ್ಪ ಕಷ್ಟ ಪಡ್ತೇನೆ ಅಂತ ಇದ್ರೆ then ನಾನು ಕನ್ನಡ ಮಾತಾಡೋದು ತುಂಬಾ ಇಂಪಾರ್ಟೆಂಟ್, ರೈಟ್. ಸೊ ಅದನ್ನ ನಾನು ಬರ್ಕೋಬೇಕು. ದಿಸ್ ಇಸ್ ಮೈ ಐ ಹ್ಯಾವ್ ಟು ಇಂಪ್ರೂವ್ ದಿಸ್ ಸ್ಕಿಲ್, ದ ಸ್ಕಿಲ್ ಇಸ್ ಪೆಂಡಿಂಗ್, ನಾನು ಈ ಸ್ಕಿಲ್ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಬರ್ಕೋಬೇಕು. ನೆಕ್ಸ್ಟ್ ಆಪ್ಷನ್ಸ್ ಏನಿದೆ. ಸೊ ಐ ಹ್ಯಾವ್ ಪುಟ್ ಅಪ್ ಅ ಲಾಟ್ ಆಫ್ ಆಪ್ಷನ್ಸ್ ಫಾರ್ ಯು. ದಟ್ ಚಾರ್ಟ್ ಆಲ್ಸೋ ಐ ಪುಟ್ ಅಪ್. ಒಂದ್ಸಲ ನಿಮ್ ಡಿಸಿಷನ್ ಆಗಿದ್ರೆ ನಾನು ಲಾ ಮಾಡ್ಬೇಕು ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗ್ಬೇಕು ಅಂತ ಎರಡು ಡಿಫ್ರೆಂಟ್ ಆಪ್ಷನ್ ಇದೆ ನಿಮ್ಗೆ, ಅದೆರಡು ಫಿಟ್ ಮಾಡಿದ್ಮೇಲೆ ವಾಟ್ ಆರ್ ಮೈ ಆಪ್ಷನ್ಸ್, ಗವರ್ಮೆಂಟ್ ಕಾಲೇಜ್, ಪ್ರೈವೇಟ್ ಕಾಲೇಜ್, ಆಟೋನಾಮಸ್ ಕಾಲೇಜ್, ಯಾವ ಕಾಲೇಜಸ್ ನನ್ನ ಹತ್ರ ಇದೆ, ಇದಕ್ಕೆ ಏನ್ ಕಟ್ ಆಫ್ ಬೇಕು, ಈ ಕಾಲೇಜ್ಗಳಲ್ಲಿ ಯಾವ ತರ ಪ್ಲೇಸ್ಮೆಂಟ್ ನಡೀತಿದೆ, ನಾನು ಲಾ ದೇರ್ ಆರ್ ನ್ಯಾಷನಲ್ ಲಾ ಸ್ಕೂಲ್ಸ್, ಇಂಥ ಲಾ ಸ್ಕೂಲ್ಸ್ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಇದಿಲ್ಲ ಅಂದ್ರೆ ಬೇರೆ ಯಾವ ತರ ಲಾ ಕಾಲೇಜಸ್ ಇದೆ, ಇದನ್ನೆಲ್ಲ ನಾನು ಬರ್ಕೋಬೇಕು. ಬರ್ಕೊಳ್ಳೋದು ಇಂಪಾರ್ಟೆಂಟ್ ಮಕ್ಕಳೇ. I need to work on these life skills. I told you. So there are some parts, life skills ನಾನು ಎಲ್ಲ ನಿಮ್ಗೆ ಹಾಕಿದ್ದೆ, ಎಲ್ಲಾದ್ರಲ್ಲೂ ಚೆನ್ನಾಗಿರಲ್ಲ, ಎಲ್ಲರೂ ಆಗ್ಲಿಕ್ಕೂ ಆಗುದಿಲ್ಲ. There are some weakness ಮೇಲೆ it's time to start working on it. Then the most important of this is ದಯವಿಟ್ಟು ಒಂದೇ ಪ್ಲಾನ್ ಅಂತ ಮಾಡ್ಬಿಡಿ. ನಾನು ಕೆರಿಯರ್ ಪಾತ್ ಬಗ್ಗೆನೇ ಹೇಳ್ತಾ ಇದ್ದೀನಿ ನಿಮ್ಗೆ. ಆದ್ರಿಂದ ದಯವಿಟ್ಟು ನಾನು ಎಲೆಕ್ಟ್ರಿಕಲ್ ಇಂಜಿನಿಯರೇ ಆಗ್ತೀನಿ ಅಂತ ಒಂದೇ ಲೈನ್ ಬರಿಬೇಡಿ. ಯು ಶುಡ್ ಹ್ಯಾವ್ ಪ್ಲಾನ್ ಎ, ಅದಿಲ್ಲ ವರ್ಕ್ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಬಿ, ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಸಿ, ಅದಿಲ್ಲ ಅಂದ್ರೆ ಪ್ಲಾನ್ ಡಿ. 4 ಪ್ಲಾನ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು ರೆಡಿ ಆಗಿದ್ರೆ ಯು ವಿಲ್ ಟೇಕ್ ಎನಿಥಿಂಗ್. ಯುವರ್ ಮೈಂಡ್ ಇಸ್ ರೆಡಿ, ಯು ಆರ್ ಸ್ಟ್ರಾಂಗ್. ನೀವು ರೆಡಿ ಇಲ್ಲ ಅಂತ ಸಡನ್ ಆಗಿ ಲೈಫಲ್ಲಿ ಒಂದು ಚೇಂಜ್ ಬಂದ್ರೆ ಯು ವಿಲ್ ಬಿಕಮ್ ವೆರಿ ವೆರಿ ಡಿಫಿಕಲ್ಟ್. ಎಸ್ ಸರ್, ಐ ವಿಲ್ ಡೂ ದಟ್ ಇನ್ ದ ಕ್ವೆಶ್ಚನ್ ಆನ್ಸರ್ಸ್. ಐ ವಿಲ್ ಡೂ ದಟ್. ಸೊ ದಯವಿಟ್ಟು ನಿಮ್ದು 4 ಪ್ಲಾನ್ ರೆಡಿ ಇಟ್ಕೊಳ್ಳಿ. ಸೊ ದೇರ್ ವಾಸ್ ಅ ಕ್ವೆಶ್ಚನ್ ಸರ್, someone had a question. Okay. Yes. So I have Mr. Mallesh Chakrasali. Oh, you share my surname. Thank you. I am also Sarita Chakrasali. So you need facilities available for higher education. Yes, you will have education loan. Very right. Engineering mattadalli nanu nimge helbodu. If you want to study engineering, there is education loan available for that. And ಅದಕ್ಕೋಸ್ಕರ ನೀವು ಕಾಲೇಜಿಗೆ ಹೋಗ್ಬಿಟ್ಟು ನೀವು ಒಂದು ಲೆಟರ್ ಕೇಳಬೇಕು. They will tell you the breakup. ಅಂಡ್ ಅದನ್ನ ತಗೊಂಡ್ ಹೋಗಿ ನೀವು ಯಾವುದೇ ಒಳ್ಳೆ ಕಾಲೇಜ್ ಇದು ಬ್ಯಾಂಕ್ ಅಲ್ಲಿ ಕೊಟ್ರೆ, ಲೆಟ್ಸ್ ಸೇ ಕೆನರಾ ಬ್ಯಾಂಕ್, SBI, ಯು ವಿಲ್ ಬಿ ಪ್ರೊವೈಡೆಡ್ ದ ಎಜುಕೇಶನ್ ಲೋನ್.
ತುಂಬಾ ಒಳ್ಳೆ ಕೆಲಸ. ಮಕ್ಕಳಿಗೆ ಎಜುಕೇಶನ್ ಲೋನ್ ತಗೊಂಡು ಓದಿಸೋದು ಆಕ್ಚುಲಿ ತುಂಬಾ ಒಳ್ಳೆ ಕೆಲಸ, ಬಿಕಾಸ್ ದೇ ವಿಲ್ ಲರ್ನ್ ದ ವ್ಯಾಲ್ಯೂ ಆಫ್ ಎಜುಕೇಶನ್. ಎಸ್ ಸರ್. ಸ್ಕಿಲ್ ಬೇಸ್ಡ್. Excuse madam, there is one more option Yes sir. in the government level. That Yes sir, is very good. Thank backward you. community. In the Department of Backward Community, they also give this loan facility, provided Okay. that their income level must be limited to certain. Okay, okay. I'll cut out the camera. Yes sir. I'm very Chandrasekhar sir. Thank you. ನೀವು AIT ಅಲ್ಲಿ ಪ್ರೊಫೆಸರ್ ಆಗಿದ್ದೀರಾ ಸರ್. ಥ್ಯಾಂಕ್ ಯು. ನೈಸ್ ಟು ಲಿಸನ್ ಫ್ರಮ್ ಯು. ವೆರಿ ರೈಟ್ ಸರ್. ಐ ಹ್ಯಾವ್ ಅ ರಿಕ್ವೆಸ್ಟ್. ಡಾಕ್ಟರ್ ಅನಯ್ ಕುಲಾಲ್ ಇಸ್ ದೇರ್. ಹೆಲೋ ಸರ್, ಹೌ ಆರ್ ಯು? ಎಸ್. ಸೊ ಚಂದ್ರಶೇಖರ್ ಸರ್ ಹೇಳಿದ ಅಬ್ಸಲ್ಯೂಟ್ಲಿ ಕರೆಕ್ಟ್. ದೇರ್ ಇಸ್ ಲಾಟ್ ಆಫ್ ಗವರ್ಮೆಂಟ್ ಫೆಸಿಲಿಟೀಸ್ ಅವೈಲೇಬಲ್. So this is something I was going to request the members of this executive council, if you can identify which are the government schemes available for us, and if we can tell that to our students so that we can help them utilize it, I think it will be great. Manjunath sir and Chandrasekhar sir. Yeah, sure, madam. Yes. Yeah, we'll make a note of that. So, We'll yes, sir. research on all the facilities that are available. Yes, sir. Financial I think- facilities are available for our students. Huh? Exactly. So I think we should make government facilities available for our students. So many things are not being used. We will use it, sir. We will see how to do it. Thank you, Chandrasekhar sir. So any other questions? There are questions. Any other questions? Unmute ಮಾಡ್ಬೋದು, ಟೈಪ್ ಮಾಡ್ಬೋದು. ದಯವಿಟ್ಟು ಕ್ವೆಶ್ಚನ್ಸ್ ಕೇಳಿ. ಯಾರೇ ಆಗಿರ್ಬೋದು, ಸ್ಟೂಡೆಂಟ್ಸ್ ಆರ್ ಪೇರೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್ or even grandparents of the students. That's also fine. If you are here, please do ask us. Because Present era is, madam, the present era is a knowledge era. Along with that, as you said, we should improve our skill. That is very, very important. Yes. And along yes. with that, communication, leadership quality, and all those things are very, very important, as you said. Yes, sir. Absolutely, sir. Absolutely. This is because we are engineering colleges aliddaga, we see this differences among students. And yes, what is the difference between one student getting placed and one student not getting placed is exactly what sir has told now. The skill development that you do and that life skills that I talked about, how well developed you are in that makes a difference. Absolutely correct, sir. You heard it. ಆಮೇಲೆ ಮತ್ತೆ ನಾನು ಕ್ವಶನ್ ರೈಸ್ ಮಾಡ್ತೀನಿ. ಹಾ ಸರ್. ಏನಂದ್ರೆ ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಈ ಪ್ರಾಜೆಕ್ಟ್ ವರ್ಕ್ ಅಂತ ಮಾಡ್ತಾರೆ ಫೈನಲ್ ಇಯರ್ ಅಲ್ಲಿ. ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಪ್ರಾಜೆಕ್ಟ್ ವರ್ಕ್ ಅವರು ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಮಾಡೋದಿಲ್ಲ. ಏನೋ ಒಂದು ಜಸ್ಟ್ ಬೇಕು ಡಿಗ್ರಿಗೋಸ್ಕರ ಮಾಡಿದ್ರೆ ದಟ್ ವಿಲ್ ನಾಟ್ ಅಟ್ ಆಲ್ ಯೂಸ್ ಫಾರ್ ಫ್ಯೂಚರ್ ಆಲ್ಸೋ. Correct, sir. That will not work out, Manju. That will not work out. Nowadays, we should concentrate various subjects. So we should concentrate towards multidisciplinary. ಹೌದು ಸರ್, ವೆರಿ ರೈಟ್. ದ ವರ್ಡ್ ಇಸ್ ಮಲ್ಟಿಡಿಸಿಪ್ಲಿನರಿ. ಇವಾಗ ನಾವು ಅದಕ್ಕೆ ಈ ಕೆರಿಯರ್ ಪಾತ್ ಅಂತ ನಾವು ಹೇಳ್ತಿರೋದು ಅದಕ್ಕೆ ಸರ್. ಇವಾಗ ಯಾರು ಪ್ಲಾನ್ ಮಾಡಿರಲ್ವ ಜೀವನದಲ್ಲಿ, ಏನೋ ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಫೈನಲ್ ಇಯರ್ ಅಂತಾರೆ. ಯಾರು ಪ್ಲಾನ್ ಮಾಡಿರ್ತಾರೆ ನಾನು ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನೋದು, ಅವ್ರ ಪ್ರಾಜೆಕ್ಟ್ಸ್ ಆ ಡೈರೆಕ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಸರ್ ಆಟೋಮ್ಯಾಟಿಕ್ ಆಗಿ. ಅಂಡ್ ಮಲ್ಟಿ ಡಿಸಿಪ್ಲಿನರಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ, ಫಾರ್ ಎಕ್ಸಾಂಪಲ್, ನಾನು ಆಟೋಮೊಬೈಲ್ ಇಂಡಸ್ಟ್ರಿಯಲ್ ವರ್ಕ್ ಮಾಡಬೇಕು ಅಂದ್ರೆ ನಾನು just mechanical is not enough. ನಾನು ಶಾಪ್ ಫ್ಲೋರ್ ಹೋಗೋದೇ ಇಲ್ಲ ಸರ್. I need to have CS background. I need to have EC background. Ivaga sensors are there. Computers are used to take this data. So you need a multidisciplinary projects to be done. So if I'm a mechanical engineer who wants to enter automobile industry, then I should do a multidisciplinary project which involves a little bit of CS and EC. That means I should have these skills also. So this is the reason we have done this webinar. So children, identify where you want to go. You will ಹೋಗ್ಬೇಕು ಅಂತ ನೀವು identify ಮಾಡಿದ್ರೆ automatically you will do a project which will help you in that direction. If you have not decided, you will not do it. ಏನೋ ಒಂದು ಮಾಡ್ಬಿಟ್ಟು ಮುಂದೆ ಹೋಗ್ತೀರಾ. That is not advisable. ಇವತ್ತು ಬೆಳಗ್ಗೆ ಒಂದು ಒಳ್ಳೆ ಕ್ವಶನ್ ನಮ್ಮ ಫೋರಮ್ ಅಲ್ಲಿ ಬಂತು, ವಾಟ್ಸ್ಆಪ್ ನನ್ನ ಕ್ಲಾಸ್ಮೇಟ್ ಫೋರಮ್ ಗ್ರೂಪ್ ಅಲ್ಲಿ. So some of the students, like my classmates who are well placed in the US, they were making fun of the Indian students. Okay. And they call people in India are called bonda makers. Bonda makers have become computer professionals anta. It is very much true, because if you look at ನಾನು ಎಲ್ಲರಿಗೂ ಹೇಳ್ತಿರೋದು ಅಂದ್ರೆ ಎಲ್ಲ ಮಕ್ಕಳುಗಳಿಗೆ ಹೇಳ್ತಿರೋದು, even people who have studied also. Yes, sir. Our Indian education system is not right, because Indian education system, it's only towards giving degrees. That's it. Most of the students
who are coming out from colleges simply have a degree. They have no learning in any subject. ಸುಮ್ಮನೆ ಏನೋ ಒಂದು ಓದ್ತಾರೆ, ಒಂದು ಎಂಜಿನಿಯರಿಂಗ್ ಅಂದ್ರೆ ಒಂದು ಸಿ ಪ್ರೋಗ್ರಾಮಿಂಗ್, ಅದು ಪ್ರೋಗ್ರಾಮಿಂಗ್ ಕ್ಲಾಸ್ ತಗೊಂಡ್ರೆ ಪ್ರೋಗ್ರಾಮಿಂಗ್ ಓದ್ತಾರೆ, ಏನೋ ಒಂದ್ ಎರಡು ಎಕ್ಸೈಸ್ಗಳು ಇರುತ್ತೆ, ಎಕ್ಸೈಸ್ ಮಾಡ್ತಾರೆ. ಬಟ್ ಒಂದು ಪ್ರಾಬ್ಲಮ್ ಕೊಟ್ರೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅವರ ಹತ್ರ ಒಂದು ಗುಣಗಳಿಲ್ಲ. ನಾನು ಐ ಕ್ಯಾನ್ ಸಿ ಬಿಕಾಸ್ ಐ ಹ್ಯಾವ್ 2 kids who have gone to the US, who have done their MS. ನಾನು I have sat with them for various projects. ಒಂದೊಂದು ಸಬ್ಜೆಕ್ಟ್ಗಳಿಗೂ ಒಂದೊಂದು ಸಬ್ಜೆಕ್ಟ್ if they have taken database programming, ಆ ಡೇಟಾಬೇಸಸ್, ಆ ಡೇಟಾಬೇಸ್ ಅಲ್ಲಿ ಮಿನಿ ಪ್ರಾಜೆಕ್ಟ್ ಕೊಡ್ತಾರೆ. ಎಲ್ಲಾ ಮಕ್ಕಳುಗಳು ಒಂದೊಂದು ಮಿನಿ ಪ್ರಾಜೆಕ್ಟ್ ಮಾಡ್ಬೇಕು. ನಾನು IIT ಓದ್ದಾಗನು ಪ್ರತಿಯೊಂದು ಸಬ್ಜೆಕ್ಟ್ ಗಳಿಗೂ ಇಟ್ಸ್ ನಾಟ್ ಅ ಪ್ರಾಜೆಕ್ಟ್ ವರ್ಕ್ ಅಟ್ ದಿ ಎಂಡ್ ಆಫ್ ದ ಸೆಮಿಸ್ಟರ್, ಅಟ್ ದಿ ಎಂಡ್ ಆಫ್ ದ ಎಕ್ಸಾಮ್. ನಮ್ಮ ಕರಿಕ್ಯುಲಮ್ ತಗೊಂಡ್ರೆ and we have fine tuned our kids to do that. Okay, 8th semester one project work ಮಾಡ್ಬಿಟ್ರು, that means you have finished your graduation. But what about they have taken some 30-40 subjects? Correct. Have they done any project in any subject? Because learning theory is not the end one, correct? It is not. It's just a foundation. For example, ನೀವೇ ಹೇಳಿದ್ರಿ ಆಟೋಮೊಬೈಲ್ ಇಂಜಿನಿಯರ್ ಆಗಬೇಕು ಅಂದ್ರೆ has he gone to the shop floor when he studied? Yes. Most of the kids have not even seen the industry. Every student who is learning every subject has to do a mini project in every subject, whatever is the subject. Correct? For example, MBBS student ನಾನು ಫಾರ್ಮಕಾಲಜಿ ಓದ್ತಾ ಸಬ್ಜೆಕ್ಟ್ ತಗೊಂಡ್ರೆ ಬರೀ ಥಿಯರಿ ಓದ್ಕೊಂಡ್ಬಿಟ್ಟು ಫಾರ್ಮಕಾಲಜಿ ಕಾಂಪೋಸಿಷನ್ ತೆಗೆಯೋದಿಲ್ಲ. ಹೋಗಿ let him go and sit with a pharmacist, understand how the various medicine formulations were done and given to the patient, under what circumstances this formulation has to be given. ಜ್ವರ ಬಂದ ಏನ್ ಫಾರ್ಮುಲೇಷನ್ ಕೊಡ್ಬೇಕು, ಕಾಫ್ ಬಂದ ಏನ್ ಫಾರ್ಮುಲೇಷನ್ ಕೊಡ್ಬೇಕು, ಈ ತರ ನಾವು ಇದೇ ಇಲ್ಲ. This is one of this one. I can say that like today I think you go and search, even the top people, the CEOs of information in technology or computer science industry, they are telling only less than 5% of the students coming out from this country are employable. Really 95% are unemployable. That's why they go through all these finishing schools, coaching classes and all. ಹೌದು ಸರ್. That is the reason sir, ಇವಾಗ ಈ NEP ಬಂದಿದೆಲ್ಲ, ಚಂದ್ರಶೇಖರ್ ಸರ್ ಹೇಳ್ತಾ ಇದ್ರು, NEP ಬಂದಿದ್ರಲ್ಲಿ this is the advantage they have. So now with NEP new education policy, the stress is on projects, the stress is on skill, and autonomous colleges ಗಳಲ್ಲಿ, that is why we tell them every subject will have a project, because we have understood it. For example, I can speak for myself. Madam, there is a policy in the central government. All engineering colleges must go for this autonomous only. Yes, that is because they want project based for every subject, like what sir is telling now. Everything should be skill based. Sir ಹೇಳ್ದಂಗೆ, ಮಂಜುನಾಥ್ ಸರ್ ಹೇಳ್ದಂಗೆ, in each and every stage they have to incorporate this thinking ability. ಅದಕ್ಕೋಸ್ಕರನೇ ಈಗ NEP ಮಾಡಿರೋದು ಸರ್, ಮಂಜುನಾಥ್ ಸರ್. Good. Education policy ಅದಕ್ಕೋಸ್ಕರನೇ ತಗೊಂಡ್ಬಂದಿದ್ದಾರೆ. Now we have started framing the syllabus in such a way that those skills should imparted to students. Chandrasekhar, ನಾನು ಹೇಗೆ ಹೇಳ್ತಾ ಇದ್ದೆ ಅಂದ್ರೆ, I'm not criticizing the education. Yes. I'm talking about this is the the status of the education system in India. Correct. But every student who are participating here, the parents who are here, ನಾನು ಏನ್ ಹೇಳ ಬಯಸುತ್ತೀನಿ ಅಂದ್ರೆ, ಮಕ್ಕಳುಗಳು ಸ್ವತಃ ಇಂಟ್ರೆಸ್ಟ್ ತೋರಿಸ್ಕೊಂಡು ನಾನು ಒಂದೇನೋ ಸಬ್ಜೆಕ್ಟ್ ಓದ್ತಾ ಇದೀನಿ, ಆ ಸಬ್ಜೆಕ್ಟ್ ಗೆ ಪೂರಕವಾಗಿ ನಾನು ಏನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ತಗೋಬೇಕು. ಥಿಯರಿಟಿಕಲಿ ಬುಕ್ ಅಲ್ಲಿ ಓದ್ತೀವಿ ಥಿಯರಿಟಿಕಲ್ ಆಗಿ, ಬಟ್ ಪ್ರಾಕ್ಟಿಕಲ್ ಆಗಿ ಏನು ಎಕ್ಸಾಮ್ ತಗೋಬೇಕು, ಪೇರೆಂಟ್ಸ್ ಗಳು ಅದಕ್ಕೆ ಪೂರಕವಾಗಿ ಏನೇನು ಫೆಸಿಲಿಟಿ ಒದಗಿಸ್ಕೊಡ್ಬೇಕು. ನಾನು ಹೇಳೋದಂದ್ರೆ, ಪ್ರತಿ ಸೆಮಿಸ್ಟರ್ ಮುಗಿಸಿದಾಗ ಅಥವಾ ಪ್ರತಿ ವರ್ಷದ ಒಂದು ಎಕ್ಸಾಮ್ ಮುಗಿಸಿದಾಗ ಒಂದ್ 2-3 ತಿಂಗಳ ಟೈಮ್ ಇರುತ್ತೆ. ಸ್ಟೂಡೆಂಟ್ಸ್ ಗಳು, ನೀವು ಹೇಳಿದ್ರಿ ಆಗ್ಲೇ, ನೀವು ಟಚ್ ಮಾಡಿದ್ರಿ, ವಾಲಂಟಿಯರ್ ವರ್ಕ್ ಮಾಡ್ಬೇಕು, ಒಂದೊಂದು ಫೀಲ್ಡ್ ಅಲ್ಲಿ ಇರ್ತಾರೆ, ಹೋಗ್ಬಿಟ್ಟು ಸ್ವಂತವಾಗಿ ಕೆಲಸ ಮಾಡಿ ದುಡ್ಡೇನು ಎಕ್ಸ್ಪೆಕ್ಟ್ ಮಾಡಬಾರ್ದು ಹುಡುಗರು. ಯಾಕಂದ್ರೆ ಕಲಿಬೇಕಾದ್ರೆ ಯಾರು ಡೋಂಟ್ ಎಕ್ಸ್ಪೆಕ್ಟ್ ಎನಿ ರಿವಾರ್ಡ್ಸ್, ಎನಿ ರೆಕಗ್ನಿಷನ್, ಎನಿ ಇನ್ಸೆಂಟಿವ್. ಪ್ಲೀಸ್ ಗೋ ಅಂಡ್ ಲರ್ನ್. ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಎಲೆಕ್ಟ್ರಾನಿಕ್ಸ್. ಐ ವೆಂಟ್ ಅಂಡ್ ಸ್ಯಾಟ್ ವಿತ್ ಅ ರೇಡಿಯೋ ಮೆಕ್ಯಾನಿಕ್ who was repairing radios in my lane. I was an engineer, he was just only ITI holder, but it taught me ಹೇಗೆ ವರ್ಕ್ ಆಗುತ್ತೆ, ವಾಲ್ವ್ಸ್ ಹೆಂಗೆ ವರ್ಕ್ ಆಗುತ್ತೆ. Then I was able to build my own radio in the college itself.
So ಎಲ್ಲ ಮಕ್ಕಳುಗಳನ್ನು ಪ್ರತಿಯೊಂದು ಅವರವರ whatever career that they have taken, they have to start. Even for example, civil engineers ಗಳು ಸರ್ವೇಯಿಂಗ್ ಇರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಮೆಟೀರಿಯಲ್ ಸೈನ್ಸ್ ಇರ್ಬೋದು, they have to go and work with them when they are studying itself. There are lots of engineers who are willing to take them, mentor them, coach them. We are all like, want like, kids to like, come forward. I have coached so many people for their projects. Okay. And one more information, sir. India has become a signatory member for this Washington Accord. There are 18 countries in the world they have signed for this one. As per this accord, we all should upgrade our content of the syllabus. The NBA ಬರುತ್ತೆ sir. The Washington Accord will come for NBA. Mr. Manoj has asked a question. Manoj Kumbaranta. They want to know which engineering course is best to join, army or defense path in the present scenario. Mr. Manoj, ivaga engineering specific to join any army or defense. You can join them. ಇವಾಗ ನೀವು ನಮ್ಮ ಕಾಲೇಜಿಗೆ ಇಂಜಿನಿಯರಿಂಗ್ ಕಾಲೇಜಸ್ಗೆ ಆರ್ಮಿ ಅವರು, ನೇವಿ ಅವರು ಬರ್ತಾರೆ. The lieutenant comes or the colonel comes and all the engineering branches have been opened. Okay. So especially if you're in CS, IS, EC, EEE, mechanical, instrumentation, all of them can enter into the army or defense. ಇದನ್ನ ಹೇಗ್ ಮಾಡ್ತಾರೆ ಅಂದ್ರೆ, ಒಂದು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಆಮೇಲೆ ಕಾಲೇಜಸ್ ಬರ್ತಾರೆ. ಸೊ ನಮ್ ಕಾಲೇಜಸ್ ನಾವ್ ಇನ್ವೈಟ್ ಮಾಡ್ತೀವಿ, ಲೆಫ್ಟಿನೆಂಟ್ ಕರ್ನಲ್ಸ್ ಬರ್ತಾರೆ. ದೇ ವಿಲ್ ಗಿವ್ ಅ 3 hour ಎಂಟೈರ್ ಸೆಮಿನಾರ್ ಟು ಯು. ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾರೆ, ನೀವು ಜಾಯಿನ್ ಆಗ್ಬೇಕು ಅಂದ್ರೆ ಯಾವ ಎಕ್ಸಾಮ್ ಬರುತ್ತೆ, ಆ ಎಕ್ಸಾಮಿಗೆ ನಿಮ್ಮ ಎಲಿಜಿಬಿಲಿಟಿ ಏನು, ಯಾವ ತರ ಇರುತ್ತೆ ಎಕ್ಸಾಮು, ಅದನ್ನ ಪಾಸ್ ಆದ್ಮೇಲೆ ವಿಚ್ ಆರ್ ದ ಡಿಫ್ರೆಂಟ್ ಲೆವೆಲ್ಸ್ ದಟ್ ಆರ್ ದೇರ್, ನೀವು ಯಾವ ಲೆವೆಲ್ ಅಲ್ಲಿ ಎಂಟ್ರಿ ಆಗ್ತೀರಾ, ನೆಕ್ಸ್ಟ್ ಯಾವ ಲೆವೆಲ್ಸ್ ಇದೆ ಟು ಕ್ಲೈಂಬ್ ಅಪ್. ಸೊ ನೇವಿಯಲ್ಲಿ ಯಾವ್ದಿದೆ, ಆರ್ಮಿಯಲ್ಲಿ ಯಾವ್ದಿದೆ, ರೈಟ್, ಈವನ್ ಏರ್ ಫೋರ್ಸ್ ಅಲ್ಲಿ ಯಾವ್ದಿದೆ. ಸೊ ಸ್ಪೆಸಿಫಿಕ್ ಆಗಿ ಇದನ್ನ ಮಾಡ್ತಾರೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ, ನಾನು CS ಮಾಡಿದೆ, ಕೆನ್ ಐ ಜಾಯಿನ್ ಆರ್ಮಿ? ಯು ಕ್ಯಾನ್ ಸ್ಟಿಲ್ ಜಾಯಿನ್ ಆರ್ಮಿ, ಯು ಕ್ಯಾನ್ ಸ್ಟಿಲ್ ಜಾಯಿನ್ ನೇವಿ, ಯು ಕ್ಯಾನ್ ಸ್ಟಿಲ್ ಜಾಯಿನ್ ಏರ್ ಫೋರ್ಸ್. ಇವ್ರು ಬಂದು ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ, ಪೇಪರ್ ಅಲ್ಲೂ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆಮೇಲೆ ಕಾಲೇಜಸ್ ಬಂದು, ಕಾಲೇಜ್ ಇನ್ವೈಟ್ ಮಾಡ್ಬೇಕು ಅವ್ರನ್ನ, ಅವ್ರು ಅವಾಗ ಬಂದು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾರೆ. ಸೊ ಎಸ್, ಐ ಹೋಪ್ ಮನೋಜ್ ನೀವ್ ಇದ್ರೆ ಇಲ್ಲಿ ಇನ್ನು, ಯು ಕ್ಯಾನ್ ಆಲ್ಸೋ ಅನ್ಮ್ಯೂಟ್ ಅಂಡ್ ಟಾಕ್ ಟು ಮೀ. ಇಸ್ ದ ಆನ್ಸರ್ ಕ್ಲಿಯರ್, Manoj? If you're there, okay, Manoj, thank you. Yes. Any other questions also, please keep posting on the chat or unmute and ask while we are discussing here. Other discussions also we are doing, but please feel free to ask any questions you have. So we have Varun sir. Varun says, hello madam, I'm in 3rd year CSC at IIT Dharwad. Wonderful, Varun. Nice to see that you're in IIT. If you could guide on how... Sorry. Lightly, I meant. You're there, Varun? Yeah. Hello. You're able to hear me? Yes, I am. Please, you can ask me. No. You told it as IIT. I've written it as triple IT. I'm a student. Triple IT. Yeah. Yeah, I know triple IT. Yes. Triple IT Bangalore also is there, I think. Yeah. Doctor, ಇವರಲ್ಲ ಯಾರು ನಿಮ್ಮ ಇವರು? Kavi Mahesh sir is director. ಅಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಓಪನ್ ಮಾಡಿದ್ರು. Professor Sadagopan sir. Professor Sadagopan. Okay. Sadagopan sir. He was the director, founder director of IIT Triple IT Bangalore. Yeah. So how can you guide on summer internship at product-based companies? Actually, Varun, the companies themselves directly connect to the colleges and open up. They open up summer internships. Yes, ma'am. Like our Triple IT Dharwad is like recently established institute, and we don't have internship opportunities directly coming to campuses. Like there is no internship drives that is held in our campuses. Okay, then what you can do, Varun, is if you have an interest, let's say you want to get into Adobe or McAfee or Siemens or Cisco, one of these for your internships, they actually advertise on their website also, internships available. Yes, ma'am. Like I have checked out in their careers page also. Yeah. So they have they'll have jobs that is for summer intern and all. So I applied in that portal, and like I don't get response back. Are you on LinkedIn, Varun? Yes, ma'am. I'm on LinkedIn, and I also tried reaching to HRs of different companies and like the university recruiting peoples. So I asked them, and they have like their response was that we are hiring interns through campus onboarding or through like we're going directly to the campuses. So like we'll reach out to your campuses. So this was the response. So I was they will reach out. So I was fine. Like I have some of my friends at different IITs, and their internship drives are over. Like they are all
like their summer internship is almost fixed. They're going to intern at so and so company and all. Okay, that is what happens is this is a growth phase, Varun. Yeah, like some that's peer, a some growth phase, kind yeah. of peer pressure you're going to face. This is a growth phase because it so happens that first ಯಾವುದೇ company agli they go to tier 1. The higher companies first go to tier 1 colleges, then they go to tier 2, and then in tier 1 also they go to the ones which are already established, right? They will come. Yes, they will come. You please don't give up. You have to keep trying. Apply at all, because IIIT itself is a very prestigious name, whether it is Dharwad or Bangalore. Okay, don't worry about that. And I was also doing like a previous year IIT Madras has launched an online degree, a BSc degree in data science course. Okay, you've taken up that? Yeah, I've taken, and almost 1 year is done. 1 year is completed in that. Excellent. So 2 more years. So I was searching for internships. Varun. Yes, okay. sir. Yes, it's unfortunate that you didn't get. You can join our company. We have couple of projects data engineering. Okay. And this is product based. I will be very happy to to accommodate your request. Drop in your resume. Varun. You can show your path. The company is called Kensio Digital Marketing. You can go and look at the website. Okay. Sir, could you drop an email ID where I could send my resume? Yeah, Kensio Digital Marketing. You drop mail at Kensio. I'll reach out through LinkedIn if that is fine for you, sir. Yeah, you can search. You can search and LinkedIn. Sir has given you this one also. I'm very much. Lucky, sir. Yeah. Okay. Yes, sir. Sure. You should utilize this. Yes. Yeah, sure, sir. Any other student has anything to ask? Thank you, sir. Manjunath, sir. I think I should thank from the students' behalf of also. You're welcome. Yeah. Thank you. Thanks a lot, sir. Yeah. Any other student has any other questions? Parents have questions also, please. Please feel free to ask, sir. Any questions? ದಯವಿಟ್ಟು ಕೇಳಿ. There's a feedback, sir. Feedback ಹಾಕ್ಬೇಕಿತ್ತು. ನಾನು ಲಿಂಕ್ ಕಳಿಸ್ಲಾ ಸರ್ ನಿಮಗೆ, ಮಂಜುನಾಥ್ ಸರ್? ಕಳಿಸಿ. Just I want to kind of summarize. If nobody has any questions, I want to summarize. Thanks, Edita madam. This one was very excellent. Yes, sir. Nan email ID ಹಾಕ್ತೀನಿ. ಕಳಿಸಿ. Very excellent. I think I just want to add up to a couple of things as well, to the parents as well, and to the kids also. Please complete your education. Okay, don't stop in between. ನಾನು ನಾಳೆ ಮಾಸ್ಟರ್ಸ್ ಮಾಡ್ತೀನಿ, ನಾಡಿದ್ದು ಕೆಲಸ ಸೇರ್ಕೊಂಡ್ಮೇಲೆ MS ಮಾಡ್ತೀನಿ, ಆಮೇಲಿಂದ ಆದ್ಮೇಲೆ ಡಾಕ್ಟರೇಟ್ ಮಾಡ್ತೀನಿ. No, please do not do that. Okay, please complete all your education before you take up the job. Okay, jobs are available. Okay, if you take now today, people are retiring not at 55 years. Now government jobs itself is 60 years, private only 65 years ಕೆಲಸ ಮಾಡ್ಬೋದು. I see that probably you should invest 1/3 of your time in education. That is up to 27 years. You should be only studying. You do your masters, do your doctorate, you do your postdoctorate, across everything. Whether if you're a doctor, you do MBBS, MD as well course there, DNB there. Okay, engineering adre ME there. Then you have PhD, and you can also do postdoctoral. And my sister kids are all doing postdoctoral. Okay, not even doctoral, postdoctoral things. Just because we have done in our ages itself masters. Okay, and I have gone through a whole circuitous path, but since I had the aim, I have come through to this position. I want you, if you had the kind of encouragement and guidance what you kids are receiving and parents are receiving, probably would have been a lot more different today. Okay, so that's why we are organizing these kind of webinars, so that you don't have to make those mistakes. So please, parents and kids, please complete all your education before you take up the job. Don't start working from today itself. Money is just a byproduct of your education, and education and learning is an investment. Please think as an investment. The investment will certainly give returns, correct, in future. And also do your research on joining colleges. Today, ನಾವು ಓದೋ ಟೈಮಲ್ಲಿ ಏನು ಗೊತ್ತಿರಲಿಲ್ಲ ನನಗೆ ಪ್ರಪಂಚನೇ ಗೊತ್ತಿರಲಿಲ್ಲ. ನಾನು ಜಾಯ್ನ್ ಆದಾಗ IITನೇ ಗೊತ್ತಿರಲಿಲ್ಲ, NIT ಅಂದ್ರೆ ಗೊತ್ತಿರಲಿಲ್ಲ. Today there is lots of information available at the web. What is the best engineering colleges? What are the best medical colleges? What are the best law schools? What are the best MBA management colleges available? Even ranking you get. Okay, ಮೇಡಮ್ ಹೇಳಿದ್ರಲ್ಲ, ಏನೇನು ಹುಡುಕ್ಬೇಕು ಅಂದ್ಬಿಟ್ಟು ಯಾರೋ somebody has done all the job for you. Okay, ನೀವು ಹೋಗ್ಬಿಟ್ಟು ಗೂಗಲ್ ಮಾಡಿದ್ರೆ ಸಾಕು, ಅಥವಾ ಯಾವ್ದಾರ ಮ್ಯಾಗಝಿನ್ ತಗೊಂಡ್ರೆ, ಬಿಸಿನೆಸ್ ಮ್ಯಾಗಝಿನ್ ತಗೊಂಡ್ರೆ you will get all of those stuff. Even CET ranking list ತಗೊಂಡ್ರೆ you will get to see what is the top
engineering school in Karnataka, correct? They have put 1, 2, 3, 4, correct? Where the kids, other kids are going to which engineering school they are going. Similar CET ranking, cut-off ranking, you will get to see, correct? Even NEET ranking, okay. Second thing I have talked about, like, don't settle for just BE or BSc or MSc. Please do your masters, do your, like, doctoral. Okay. Today the competition is so much. Okay. So you need to compete with the rest of the education. Really, like, helps you to, like, compete. We have to advanced education. Correct. Please don't stop. And also, of course, Dr. Bala Heladro, please follow all of these things. Soft skills is more important. Domain experience is more important apart from technical skills. Cultivating professional networking, correct? And continuous learning, all of these things are very important. Thanks, Professor. I think it was very insightful. I hope our community, parents and kids certainly will be making use best of this. Today, in this era, knowledge is power, guys. Not money is power, knowledge is power. Money was better out knowledge, okay? You can survive any part of the world if you have knowledge. Yes, sir. Thank you very much, sir. Thank you also. Thank you to the entire audience who are here. Namaste, sir. Thank you for the opportunity. All of you are listening, so that's nice. Thank you very much. If there's anything I can do, please let me know, sir. Yes. Yeah. So, Professor, the feedback form share martare. So we will post the feedback form on the website. So all the students and parents are most welcome to fill up the feedback form. It is online feedback form, Google. So we'll get all the feedback about your webinar ಹೇಗಿತ್ತು ಇನ್ನೂ ಎಷ್ಟು ಚೆನ್ನಾಗಿ ನಡೆಸ್ಕೊಳ್ಬಹುದು ಅಂತ. ಸೊ ಇದೇ ವೆಬಿನಾರ್ ಇನ್ನೊಂದು ವೆಬಿನಾರ್ ಮಾಡ್ಬೇಕಂತೀವಿ. ಎಜುಕೇಶನ್ ಇಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಇಟ್, ಕರೆಕ್ಟ್? ಕರಿಯರ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ಹೌ ಟು ಎಕ್ಸೆಲ್ ಇನ್ ಕರಿಯರ್ ಅಂತ ಆ ವೆಬಿನಾರ್ ನಡೆಸ್ಕೊಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಸರಿ ನಡೆಸ್ಕೊಡ್ತೀನಿ. ಅಂಡ್ ವಿ ಆಲ್ಸೋ ಆಸ್ ನಮ್ಮ ಮಂಜುನಾಥ್ ಅಧ್ಯಕ್ಷ ಹೇಳ್ದಂಗೆ ದೇರ್ ಆರ್ ಲಾಟ್ಸ್ ಆಫ್ ವೆಬಿನಾರ್ಸ್ ದಟ್ ಯು ಪ್ಲಾನ್. ಪ್ಲೀಸ್ ಗಿವ್ ಸಜೆಷನ್ಸ್. How do we improve and what kind of topic you need for the webinars? And certainly you want to help the community, not only the student community across all. Parents irbodu athwa legal ಸಲಹೆಗಳು ಇರಬಹುದು ಅಥವಾ ಮನೆ ಕಟ್ಟೋ ಸಲಹೆಗಳು ಇರಬಹುದು, ಏನೇನೆಲ್ಲ ಇರಬಹುದು. ಸೊ ನಡೆಸ್ಕೊಡ್ತೀವಿ. Okay, over to you, Manjunath, for your closing remarks. Thank you, everybody. Thank you. Thank you, sir. Bye. Thank you, sir. Thank you. Thank you, sir. Bye, sir. Okay, thanks everyone for joining this and making a good grand success. We look you forward all. to your participation. Thank you all. Good night. ಆಮೇಲಿಂದ ಈ ವೆಬಿನಾರ್ ನಾವು ಇದಕ್ಕೆ ಪೋಸ್ಟ್ ಮಾಡ್ತೀವಿ. It has been recorded, so we'll post on our YouTube channel. So those who couldn't get an opportunity to see this webinar live or didn't participate, they can always go through offline. Okay. Thank you. Thank you. Thank you all. Bye. Good night, and wish you all the best.